ಶತ್ರುಗಳ ಎದೆ ನಡುಗಿಸೋ ರೀತಿಯಲ್ಲಿ ಗರ್ಜಿಸಿಕೊಂಡೇ ಬಂದವರು ಸಿದ್ದರಾಮಯ್ಯನವರು. ಸರ್ಪ್ರೈಸ್ ಎಂಟ್ರಿ, ಸಿಎಂ ಕುರ್ಚಿ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳು ನಡೆದು ಸ್ನೇಹಮಯಿ ಕೃಷ್ಣ ಅವರು ಈಗ ಸರ್ಕಾರದ ವಿರುದ್ಧ ಮತ್ತೊಂದು ಬಿಗ್ ಬಾಂಬ್ ಹಾಕಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಏನೇನಿದೆ ನಿಮ್ಮ ಹತ್ರ ಸಾಕ್ಷಿ? ಅದಕ್ಕೆ ಒಂದು ಬ್ಯಾಗ್ ಅಲ್ಲಿ ಇದ್ದ ದುಡ್ಡು ಈಗ ಅವರು ಸಾಕ್ಷ್ಯಾಧಾರ ಇಲ್ಲ, ನಿರಾಧಾರವಾದಂತಹ ಒಂದು ಆರೋಪ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳಿ ದೂರ ಕೊಡಿ ಅಂತೀನಿ. ಸಿದ್ದರಾಮಯ್ಯನವ್ರನ್ನ ಸಿಎಂ ಕುರ್ಚಿಯಲ್ಲಿ ಕೆಳಗಿಳಿಸೋ ನೋಡ್ತಿರೋರು ಕೆಲವರು ಸರ್ಕಾರದ ಭಾಗವಾಗಿರೋರೇ ಸಾಕ್ಷಿ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದು ಆರೋಪ. ಅದು ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿಬಿಟ್ರಿ ನೀವು ಅಂತ ಏನಾದ್ರು ಅಪ್ರಿಶಿಯೇಷನ್ ಹೆಲ್ಪ್ ಸಿದ್ದರಾಮಯ್ಯ ದುರಾಂಕಾರವನ್ನ ಒಂದು ಮಟ್ಟ ಹಾಕೋದಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಸಾಕಷ್ಟು ಜನ ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಟ್ ನೀವು ಪರ್ಟಿಕ್ಯುಲರ್ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಿ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೋರಾಟ ಮಾಡ್ತಿದ್ದೀರಲ್ಲ, ಅದೊಂದು ಆರೋಪ ಇದೆ. ನೀವು ಅಷ್ಟೇ ದೊಡ್ಡ ದೊಡ್ಡ ವಕೀಲರನ್ನ ಕರೆಸಿದ್ದೀರಿ. ಇಷ್ಟೆಲ್ಲ ಹಣಕಾಸು ಬಲ ಎಲ್ಲಿಂದ ಬರುತ್ತೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ? ಕೂಡ ಕೇಸು, ಸೊ ಬಿಡಲ್ಲ ನೀವು? ಖಂಡಿತ ನಮಗೆ ಎಲ್ಲಿಗೂ ಆದ್ರೂ ಸರಿ ನಾವು ಹೋರಾಟವನ್ನು ಮಾಡ್ತೀನಿ. ಯಾಕಂದ್ರೆ ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರನ್ನ ಬಹುಶಃ ಟಚ್ ಮಾಡಿದವ್ರು ಯಾರೂ ಇಲ್ಲ. ಆಡಳಿತದಲ್ಲಿರ್ಲಿ, ಅವರು ಅಧಿಕಾರದಲ್ಲಿರ್ಲಿ, ಇಲ್ಲ ವಿರೋಧ ಪಕ್ಷದಲ್ಲಿರ್ಲಿ, ಬಹುತೇಕ ಶತ್ರುಗಳ ಎದೆ ನಡುಗಿಸೋ ರೀತಿಯಲ್ಲಿ ಗರ್ಜಿಸ್ಕೊಂಡೇ ಬಂದವರು ಸಿದ್ದರಾಮಯ್ಯನವರು. ಆದ್ರೆ ಇವ್ರು ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ. ಸರ್ಪ್ರೈಸ್ ಎಂಟ್ರಿ, ಚೇರ್ ಶೇಕ್ ಆಗೇ ಬಿಡ್ತು, ಇನ್ನೇನು ಸಿಎಂ ಕುರ್ಚಿ ಅನ್ನೋ ಮಟ್ಟಿಗೆ ಬೆಳವಣಿಗೆಗಳು ನಡೆದು ಸ್ನೇಹಮಯಿ ಕೃಷ್ಣ ಅವರು ಈಗ ಸರ್ಕಾರದ ವಿರುದ್ಧ ಮತ್ತೊಂದು ಬಿಗ್ ಬಾಂಬ್ ಹಾಕಿದ್ದಾರೆ. ಬಹಳ ಗಂಭೀರ ಸ್ವರೂಪದ ಒಂದು ಬೆಳವಣಿಗೆ ಆಗಿದೆ. ದಾಖಲೆ ಸಮೇತ ಈಡಿಗೆ ಹೋಗಿದೆ ದೂರು. ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಮಯಿ ಕೃಷ್ಣ ಅಲಿಯಾಸ್ ಈಗ ಕಾಂಗ್ರೆಸ್ನವರು ರೌಡಿ ಕೃಷ್ಣ ಅನ್ನೋ ಪಟ್ಟ ಕೂಡ ಕಟ್ಟಿದ್ದಾರೆ ನಿಮ್ಗೆ, ಏನಂತೀರಿ? ಮೇಡಮ್, ಅವರವರ ಒಂದು ಅಭಿಪ್ರಾಯಕ್ಕೆ ನಾವು ಏನು ಕೆಲವು ಸಲ ಏನು ಮಾತಾಡೋಕ್ಕಾಗಲ್ಲ. ಅದು ಅವರ ಮಾತು ಅವರ ವ್ಯಕ್ತಿತ್ವನ ತೋರಿಸುತ್ತೆ. ರೌಡಿ ಅಂತ ಯಾರು ಹೇಳ್ತಾರೆ ಅವರು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ನಾನು ಯಾರಿಗೋ ಇವತ್ತರೆಗೂ ಒಬ್ರಿಗೂ ಮೇಲೆ ಹಲ್ಲೆ ಮಾಡಿಲ್ಲ ಅಥವಾ ಸಮಾಜಕ್ಕೆ ವಿರುದ್ಧವಾಗಿ ಏನು ನಡ್ಕೊಂಡಿಲ್ಲ. ಸೊ ನಾನು ಸಾಮಾಜಿಕ ಹೋರಾಟಗಾರ ಅಂತೇಳಿ ಮಾನ್ಯ ನ್ಯಾಯಾಲಯನೇ ಒಂದು ತೀರ್ಪಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಸೊ ಹಾಗಾಗಿ ಯಾರೋ ಒಬ್ಬರು ಅವಿವೇಕಿಗಳು ಮಾತಾಡ್ದ ತಕ್ಷಣ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಾನು ಯಾರೇ ಏನೇ ಮಾತಾಡಲಿ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಸ್ನೇಹಮಯಿ ಕೃಷ್ಣ ಅನ್ನೋ ಹೆಸರಿಗೆ ಸ್ವಲ್ಪ ವಿರುದ್ಧವಾಗಿದೆ, ಜಾಸ್ತಿ ಶತ್ರುಗಳಿದ್ದಾರೆ ಅಂತ. ಅದು ಸಹಜವಾಗಿ ಇದ್ದೇ ಇರ್ತಾರೆ. ಹೋರಾಟ ಅಂತ ಹೇಳಿದಾಗ ಮಿತ್ರರಿಗಿಂತ ಜಾತಿ ಶತ್ರುಗಳೇ ಇರ್ತಾರೆ. ಹಾಗಾಗಿ ಅದು ಅನಿವಾರ್ಯ, ಎದುರಿಸ್ಬೇಕಾಗತ್ತೆ. ಸೊ ಅದೆಲ್ಲ ಎದುರಿಸುವಂಥ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಅದೆಲ್ಲ ಎದುರಿಸ್ತಾ ನಾನು ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹೊಸದಾಗಿ ಮತ್ತೊಂದು ದೊಡ್ಡ ಆರೋಪ ಮಾಡಿದ್ರಿ ಸರ್ಕಾರದ CS ವಿರುದ್ಧ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ದಾಖಲೆ ಸಮೇತ ಅದು ಹೆಚ್ಚು ಕಡಿಮೆ 9 ಕೋಟಿ, ಅದರಲ್ಲಿ 1.25 ಕೋಟಿ, 1,60,00,000 CS-ಗೆ ಹೋಗಿದೆ. ಕಾರ್ ನಂಬರ್ ಇಂದ ಹಿಡಿದು ದಾಖಲೆ ರಿಲೀಸ್ ಮಾಡಿದಿರಿ. ಏನೇನಿದೆ ನಿಮ್ಮ ಹತ್ರ ಸಾಕ್ಷಿ? ಅದಕ್ಕೆ ಒಂದು ಮೊದಲಾಗಿ ಸ್ಪಷ್ಟೀಕರಣ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಹೋರಾಟಕ್ಕೆ ಇಳಿಬೇಕಾದ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ದಾಖಲಾತಿ ಇಟ್ಕೊಂಡೆ ನಾವು ಹೋರಾಟ ಮಾಡೋದು. ಯಾಕಂದರೆ ನಾಳೆ ದಿವಸ ಅದ್ರ ಬಗ್ಗೆ ನ್ಯಾಯಾಲಯದಲ್ಲಾಗಲಿ ಅಥವಾ ಮತ್ತೊಂದರಲ್ಲಿ ನಾನು ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಾಕ್ಷಿಗಳು ಇರಲೇಬೇಕು. ಇಲ್ಲ ಅಂತ ನನಗೆ ಅದು ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಸ್ಪಷ್ಟ ಮಾಹಿತಿ ದಾಖಲಾತಿ ಇಟ್ಕೊಂಡೆ ನಾನು ಹೋರಾಟ ಮಾಡಿರೋಂಥದ್ದು. ಈ ವಿಚಾರಲ್ಲೂ ಅಷ್ಟೇ. ಸೊ ನೋಡಿ, ಈ ನಟೇಶ್ ಅವ್ರಿಗೆ ಇದು ಬಡ್ತಿ ಕೊಡ್ತಾರಂಥ ವಿಷಯ ನಾನು 4 ದಿವಸ ಮುಂಚೆ ಗೊತ್ತಾಗುತ್ತೆ. ಮತ್ತು ಇಂಥ ಕಾರಲ್ಲೇ ದುಡ್ಡು ಬರ್ತಾ ಇದೆ ಮೈಸೂರಿಗೆ. ಸೊ ಇಂಥ ವ್ಯಕ್ತಿಗಳೇ ಅದು ಹಣಕಾಸು ವ್ಯವಹಾರ ಮಾಡ್ತಾರೆ ಅಂತೇಳಿ ಅವ್ರ ದೂರವಾಣಿ ಸಂಖ್ಯೆ ಸಮೇತ ನನಗೆ ಮಾಹಿತಿ ಬರ್ತಂದರೆ ಸೊ ನಂಬಲೇಬೇಕಾಗುತ್ತೆ. ಸೊ ಅವ್ರು ಏನು ಮಾಹಿತಿಗಳು ಅದು ಪೂರಕವಾಗಿ ಅಲ್ಲಿ ನಾನು ಬೆಂಗಳೂರಲ್ಲಿ ಇದ್ದಿದ್ದರಿಂದ ನಮ್ಮ ಸ್ನೇಹಿತರಿಗೆ ಮಾಹಿತಿ ಕೊಟ್ಟಾಗ ಅವರು ಆ ಕಾರ್ನ ಗಮನಿಸಿದಾಗ ಅದೇ ಕಾರ್ ನಂಬರ್ ಮೈಸೂರಲ್ಲಿ ಬಂದಿರೋಂಥದ್ದು. ಮಾಹಿತಿ ಪ್ರಕಾರ ಅದೇ ತರ ಆಯ್ತು, ಕಡೆಗೆ ಅದೇ ನಂಬರ್ ಕಾರ್ ಬಂತು. ಮತ್ತೆ ಅದಾಗಿ 4 ದಿವಸಕ್ಕೆ ಬಡ್ತಿ ಆದೇಶ ಬರುತ್ತೆ. ಸೊ ನನಗೆ ಭಾಳ ನೋವಾಗಿದ್ದು ಮತ್ತು ಆಶ್ಚರ್ಯ ಆಗಿ ಸಂಗತಿ ಏನಂತಂದರೆ, ಸರ್ಕಾರದ ಆಸ್ತಿ ದುರ್ಬಳಕೆ ಮಾಡಿಕೊಟ್ಟಂಥ ಗಂಭೀರ ಆರೋಪ ಅಂತ ವ್ಯಕ್ತಿಗೆ, ಅಂದರೆ ಅಧಿಕಾರಿಗೆ ತನಿಖೆ ನಡೀತಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ತನಿಖಾಧಿಕಾರಿ ಅನುಮತಿ ಕೇಳಿದರೆ ಅನುಮತಿಯನ್ನು ಕೂಡ ಸರ್ಕಾರನೇ ಕೊಟ್ಟಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 17 ಪ್ರಕಾರ ಅನುಮತಿನ ಕೂಡ ಕೊಟ್ಟಿದ್ದಾರೆ. ಅದು ನವೆಂಬರ್ 2024ರಲ್ಲಿ. ಸೊ ಅದ್ರ ಪ್ರಕಾರ ಕ್ರಮ ತಗೊಳ್ಳದೆ ಅವ್ರಿಗೆ ಬಡ್ತಿ ಕೊಡ್ತಾರೆ ಅಂತಂದರೆ ಅದೊಂದು ಸಮಾಜಕ್ಕೆ ಕೆಟ್ಟ ಸಂದೇಶ.
ಯಾರ ಮೇಲೆ ಆಕ್ಷನ್ ಆಗ್ಬೇಕಿತ್ತು ಅವ್ರಿಗೆ ಪ್ರಮೋಷನ್. ವ್ಯತಿರಿಕ್ತವಾಗಿ ಸರ್ಕಾರ ತನ್ನ ವ್ಯಕ್ತಿರಿಕ್ತವಾಗಿ ತನ್ನ ಕರ್ತವ್ಯ ನಿರ್ವಹಿಸುತ್ತಂದ್ರೆ ಇದು ಗಂಭೀರದ ಒಂದು ವಿಚಾರ. ಈಗ ನೀವು ಹೇಳ್ತಾ ಇದ್ದೀರಾ ಅಲ್ಲಿ ಇಬ್ರು ಹುಡುಗರು ಬಂದಿದ್ರು, ಶಾಲಿನಿ ರಜನೀಶ್ ಅವರ ಕಡೆಯವರು ಬಂದಿರ್ತಾರೆ ಮತ್ತು ನಟೇಶ್ ಅವರು ವರ್ಕ್ ಮಾಡ್ತಿದ್ದ ಇಲಾಖೆಯ ಸಂಬಂಧಪಟ್ಟ ಕಾರ್ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು ಅಂತ ಹೇಳ್ತೀರಾ? ಇಲ್ಲ ಇಲ್ಲ ಮೇಡಮ್, ಆ ಕಾರು ಬಾಡಿಗೆ ಕಾರು ಅನ್ಸುತ್ತೆ. ಅದು ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಅಥವಾ ನಟೇಶ್ ಸಂಬಂಧಪಟ್ಟಿದ್ದಲ್ಲ, ಅವರು ಬಾಡಿಗೆ ಕಾರು ಅಂತ ಮಾಹಿತಿ ಇದೆ. ಓಕೆ, ಬಟ್ ಶಾಲಿನಿ ರಜನೀಶ್ ಅವ್ರ ಕಡೆಯವರೇ ಅಲ್ಲಿ ಬಂದಿದ್ರು ಅಂತ ಹೆಂಗ್ ಹೇಳ್ತೀರಿ? ಅದು ಏನ್ ನನಗೆ ಈ ಮಾಹಿತಿ ಕೊಟ್ಟರು ಅವರೇ ಹೇಳಿರುತ್ತದು. ಮೇಡಮ್, ಎಲ್ಲೊಂದು ಮುಖ್ಯ ವಿಚಾರ ಅಂದರೆ ಆ ಸ್ಪಷ್ಟ ಮಾಹಿತಿಗಳು ಕೊಟ್ಟಿದ್ರಂದ್ರೆ ನಾನು ವಿಚಾರಕ್ಕೆ ಹೋಗಿದ್ದೆ ಹೊರತು ಇಲ್ಲ. ಈಗ ಇಡಿಗೆ ದೂರಲ್ಲಿ ಯಾವ್ಯಾವ ಸಾಕ್ಷಿ ಮತ್ತೆ ದಾಖಲಾತಿಗಳನ್ನು ಕೊಟ್ಟಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ? ಅದೇ ನನಗೆ ಏನು ಮಾಹಿತಿ ಬಂತು, 9 ತಾರೀಕು ಏನೇನು ಘಟನೆ ನಡೆದಿದೆ, ಆ ಕಾರ್ಲಿ ಎಷ್ಟು ಬ್ಯಾಗ್ ಅಲ್ಲಿ ಹಣ ಬಂದಿದೆ, ಎಷ್ಟು ಬ್ಯಾಗ್ ಅಲ್ಲಿ ಬಂದಿದೆ? 5 ಬ್ಯಾಗ್ ಅಲ್ಲಿ ಬಂದಿದೆ ಮೇಡಮ್. 5 ಬ್ಯಾಗ್ ಅಲ್ಲಿ 9 ಕೋಟಿಗಿಂತ ಹೆಚ್ಚಿನ ಹಣ ಬಂದಿದೆ. ಯಾರ್ಯಾರಿಗೆ ಹೋಗಿದೆ ಅದು? ಈಗ CSK 1,60,00,000 ಅಂತ ಹೇಳ್ತಿದ್ದೀರಾ, ಉಳಿದಿದ್ದೇನಾಯ್ತು? ಅದೇ 4 ಕೋಟಿ ಏನಾಯ್ತು ಅಂತ ಗೊತ್ತಾಗಿಲ್ಲ. ಯಾಕೆ 4 ಕೋಟಿ ಅನ್ನೋದು ಮೈಸೂರಿನ ಹೆಬ್ಬಾಳ ಬಡಾವಣೆಯಲ್ಲಿ ಅದು ನಿಖಿಲ್ ಅನ್ನೋರು ಬಂದು ತಗೊಂಡೋಗಿದ್ರು ಅವ್ರ ಕಾರಲ್ಲಿ. ಸೊ ಅವ್ರು ತಗೊಂಡೋಗಿ ಯಾರು ಕೊಟ್ಟರು ಗೊತ್ತಿಲ್ಲ. ಸೊ ಇನ್ನೊಂದು ಬ್ಯಾಗು ಬಂದು ಅದೇ ಇಲ್ಲಿ RTO ಏನು ಕಾರ್ ನಮ್ಮ ಫೋಟೋ ತಗೊಂಡಿದ್ವಿ ಅಲ್ಲಿ ಹತ್ರ ಒಬ್ಬ ಜಶವಂತನ ಮನೆ ಇದೆ, ಆ ಮನೆಯಿಂದ ಏನು ಶಾಲಿನಿ ರಜನೀಶ್ ಕಡೆಯವರು ದುಡ್ಡು ಹೋಗಿದೆ. ಶಾಲಿನಿ ರಜನೀಶ್ ಅವರ ಪ್ರಕರಣದಲ್ಲಿ ಈಗ ಅವರು ಸಾಕ್ಷ್ಯಾಧಾರ ಇಲ್ಲ, ನಿರಾಧಾರವಾದಂತ ಒಂದು ಆರೋಪ ಅಂತ ಹೇಳ್ತಿದ್ದಾರೆ. ಗಂಭೀರವಾದ ಆರೋಪ, ಅದು ತುಂಬಾ ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲಿ ಇರೋದು, ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಬಂದಿದೆ ಆರೋಪ. ಸೊ ಈಗ ಆ ಕೇಸ್ ತನಿಖೆ ಆಗತ್ತಾ ಇಲ್ವಾ ಅನ್ನೋದು ನಮ್ಗೆ ಆಶ್ಚರ್ಯ. ತನಿಖೆ ಆಗುತ್ತೆ, ಯಾಕಂದ್ರೆ ನಾನು ಆದಾಯ ತೆರಿಗೆ ಇಲಾಖೆಗೆ ಮತ್ತೆ ಜಾರಿ ನಿರ್ದೇಶನ ಕೊಟ್ಟಿದ್ದೀನಿ. ಆದರೆ ಇಲ್ಲಿ ನನಗೆ ಬಹಳ ನೋವಿನ ಸಂಗತಿ ಏನಂದ್ರೆ, ನನಗೆ ನಿನ್ನೆ ಮಾಧ್ಯಮ ಮೂಲಕ ತಿಳಿದು ಬಂದಿದ್ದು, ನಾನೇನು ಶಾಲಿನಿ ರಜನೀಶ್ಗೆ ಸ್ಪಷ್ಟೀಕರಣ ಪತ್ರ ಬಂದಿದೆ, ಈಗ ಉತ್ತರ ಕೊಟ್ಟಿದ್ದಾರೆ ಅಂತ. ಆದ್ರೆ ಮಾಧ್ಯಮ ದಾಖಲೆ ನೋಡಿದಾಗ ಅದರಲ್ಲಿ ಶಾಲಿನಿ ರಜನೀಶ್ ಸಹಿ ಮಾಡಿಲ್ಲ. ಸೊ ಅಧಿನಿ ಕಾರ್ಯದರ್ಶಿಯವರು ಪತ್ರಿಕೆ ಸಹಿ ಮಾಡಿದ್ದಾರೆ. ಸೊ ನನ್ನ ಒಂದು ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ಅಧಿಕಾರಿ ಸಹಿ ಮಾಡಿಲ್ಲ. ಸೊ ಅದ್ರಲ್ಲಿ ಅವ್ರು ಹೇಳ್ತಾರೆ ಇದರ ನಿರಾಧಾರ, ನೀವು ಸುಳ್ಳು ಆರೋಪ ಮಾಡಿದಾರ, ಕ್ರಮ ತಗೊಳ್ಳಿ ಅಂತ. ಅದು ಯಾವ ಕ್ರಮ ಯಾರ ಮೇಲೆ ಅಂತ ಹೇಳಿಲ್ಲ. ಸೊ ನಾನು ನನ್ನ ಮನವಿ ಪತ್ರ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವೇನಾದ್ರು ಲಂಚ ಪಡೆದಿಲ್ಲ ಅಂತಂದ್ರೆ, ಸೊ ನಿಮ್ಮ ಹೆಸರಲ್ಲಿ ಯಾರಾದ್ರೂ ದುಡ್ಡು ಪಡೆದಿರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ದುಡ್ಡು ಪಡೆದಿರಕ್ಕೆ ನನ್ನ ಸಾಕ್ಷ್ಯವಿದೆ. ಹಾಗಾಗಿ ತನಿಖೆಗೆ ಮಾಡೋದಕ್ಕೆ ನೀವೇ ಒಂದು ದೂರು ಕೊಡಿ ಅಂತೇಳಿ. ಅವ್ರ ಕಳಂಕನೂ ಇರಲ್ಲ. ಸೊ ಅವ್ರು ದೂರು ಕೊಟ್ಬಿಟ್ಟಿದ್ರೆ ನಿಜವಾಗ್ಲೂ ಅವ್ರು ತಪ್ಪು ಮಾಡಿದ ಅಂತ ಹೇಳ್ತಿದ್ದೆ. ನೀವು ದೂರು ದಾಖಲು ಮಾಡಿ ತನಿಖೆಗೆ ಆದೇಶ ಮಾಡಿದೆ, ನಾನು ತಪ್ಪು ಮಾಡೋಣ ಅಂತ ಹೇಳ್ಬಿಟ್ರೆ, ಈಗ ಆರೋಪ ಸಾಕ್ಷಿನ ಹತ್ರ ಇದೆ ಅಂತ ಹೇಳಿದಾರ, ಸಾಕ್ಷಿಗೆ ಬಿಡುಗಡೆ ಮಾಡಿದೀನಿ, ಆ ಸಾಕ್ಷಿ ಇಟ್ಕೊಂಡು ತನಿಖೆ ಮಾಡಿ ಅಂತ ನೀವು ಹೇಳ್ಬೇಕಿತ್ತಲ್ಲ, ದೂರು ಕೊಡ್ಬೇಕಿತ್ತಲ್ಲ. ಸೊ ನಾನು ಹೇಳಿದ್ದೀನಿ ದೂರು ಕೊಡಿ ಅಂತ ಹೇಳಿ. ಸೊ ಅವ್ರು ನಿಜವಾಗ್ಲೂ ದೂರು ಕೊಟ್ಟಿದ್ರೆ ನಂಗೆ ಬಹಳ ಖುಷಿ ಆಗ್ತಿತ್ತು. ಯಾಕಂದ್ರೆ ಈಗ ನಾನು ಅವ್ರ ಮೇಲೆ ದೂರ ದಾಖಲು ಮಾಡ್ಬೇಕಂದ್ರೆ ಪರಮತಿ ತಗೋಬೇಕು, ಮತ್ತೊಂದು ಮಗದೊಂದು ಈಸಿ ಆಗ್ತಿತ್ತು. ದೂರ ದಾಖಲು ಮಾಡ್ಬಿಟ್ಟಿದ್ರೆ ನನ್ ಬಹಳ ಇದಾಗ್ತದೆ. ಮತ್ತೆ ಒಬ್ಬ ಮುಖ್ಯ ಕಾರ್ಯದರ್ಶಿಗಳು ದೂರ ಕೊಡಿರೋದಾಗ ತನಿಖಾಧಿಕಾರಿ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಭಯದಿಂದ ಕೆಲಸ ಮಾಡ್ತಿದ್ರು. ಮತ್ತೆ ಈಗ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಇಷ್ಟು ಗಂಭೀರವಾದ ಆರೋಪ ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬಹುದು ಬೇಕಾದ್ರೆ. ಅದೇ ಹೇಳ್ತೀವಿ, ಈಗ ಸುಳ್ಳು ಅಂತ ಕಂಡು ಬಂದಾಗ ನನ್ನ ಹತ್ರ ಯಾವುದೇ ಸಾಕ್ಷ್ಯ ಇಲ್ಲದೆ ಮಾಡಿರ್ತದಾಗ ಅವ್ರ ಕ್ರಮಗಳಿಗೆ ಅವ್ರಿಗೂ ಕೂಡ ಸಾಕ್ಷ್ಯ ಸಿಕ್ತಿತ್ತು. ಸೊ ನೀವು ಏನು ಮಾಡೋದ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕಕ್ ಬರಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿರೋ ಲಭ್ಯ ಇರ್ತಕ್ಕಂಥ ಸಾಕ್ಷ್ಯ ಇಟ್ಕೊಂಡು ಅಪರಾಧ ಕೃತಿ ನಡೆಯುತ್ತೆ ಅಂತ ದೂರು ಕೊಟ್ಟಾಗ ಆ ತನಿಖೆಯಲ್ಲಿ ಸುಳ್ಳು ಅಂತ ಕಂಡು ಬಂದ ತಕ್ಷಣ ಅದು ಇದಲ್ಲ, ಆರೋಪ ಹೇಳಿದ ತಕ್ಷಣ ಅದು ತನಿಖೆ ಆಗ್ಬೇಕು, ಸತ್ಯಾಂಶ ಈಚೆ ಬರ್ಬೇಕು. ನಾನು ಸಾಕ್ಷಿಗಳು ಇದೆ, ಸಾಕ್ಷಿ ಇಟ್ಕೊಂಡೆ ಕೊಡ್ತೀನಿ. ಮತ್ತೆ ಆ ಕಾರ್ ಯಾಕೆ ಬಂತು, ಆ ಕಾರ್ ನಂಬರ್ ನನ್ಗೇನ್ ಗೊತ್ತಾಯ್ತು, ಮತ್ತೆ ಅವರು ವ್ಯಕ್ತಿಗಳ ಹೆಸರು ಹೆಂಗ್ ಗೊತ್ತಾಯ್ತು, ಸೊ ದೂರವಾಣಿ ಸಂಖ್ಯೆ ಹೆಂಗ್ ಗೊತ್ತಾಯ್ತು, ಮತ್ತೆ ಈ ಕಾಲ್ ರೆಕಾರ್ಡ್ಸ್ ತೆಗಿಬೇಕು ಅವ್ರದ್ದು ಅಂತ ಹೇಳಿದಿರಾ ನೀವು. ಸೊ ಅವ್ರ ನಡುವೆ ಕಮ್ಯುನಿಕೇಶನ್ ಆಗಿರೋದ್ರ ಬಗ್ಗೆ, ಶಾಲಿನಿ ರಜನೀಶ್ ಅವ್ರಿಗೂ ಕಾಲ್ ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆಯಾ ಏನಾದ್ರು? ಅದ ಗೊತ್ತಿಲ್ಲ. ಅದಕ್ಕೆ ವೈಜ್ಞಾನಿಕ ಸಾಕ್ಷಿಗಳ ಸಂಗ್ರಹ, ಈಗ ಮೌಖಿಕ ಸಾಕ್ಷಿಗಳನ್ನ ಅಷ್ಟು ಮುಖ್ಯ ಪರಿಗಣಿಸಕ್ ಬರಲ್ಲ. ಸೊ ವೈಜ್ಞಾನಿಕ ಸಾಕ್ಷಿಗಳನ್ನ ನಾವ್ ಇಲ್ಲಿ ಪರಿಗಣಿಸ್ಬೇಕಾಗತ್ತೆ. ತನಿಖೆ ಆಗ್ಬೇಕಲ್ಲ. ಈಗ ಕಾರ್ GPS ತೆಗೆದ್ರೆ ಆ ಕಾರ್ ಎಲ್ಲೆಲ್ಲಿ ಹೋಗಿತ್ತು, ಯಾಕೆ ಹೋಗಿತ್ತು, ಮತ್ತೆ ಅವ್ರ ಸಂಚಾರಿ ದೂರವಾಣಿ ದಾಖಲೆ ತೆಗೆದ್ರೆ ಯಾರು ಫೋನ್ ಮಾಡಿದ್ರು, ಯಾಕೆ ಮಾಡಿದ್ರು, ಇವೆಲ್ಲ ತನಿಖೆ ಮಾಡಿ ಅಂತ ನಾನು ಅರ್ಜಿಲಿ ಬರ್ತಿದ್ದೀನಿ. ಅದ ಕೆಲಸ ಅವ್ರು ಮಾಡ್ಬೇಕಿತ್ತು. ಸೊ ಮಾಡಿದ್ರೆ ಅವಾಗ ರಾಜ್ಯ ಜನತೆ ಇನ್ನೂ ಬಹಳ ಖುಷಿ ಪಡ್ತಿದ್ರು. ಸೊ ಅದ್ರ ಬದಲು ನೀವು ಇಲ್ಲ ನಿರಾಧಾರ ಅಂತ ಹೇಳಿ ಸುಮ್ಮನೆ ಸುಳ್ಳು ಇದು ಮಾಡೋಂಥದ್ದು ಅಷ್ಟು ಸರಿಯಲ್ಲ. ಓಕೆ, ಈಗ ನೀವು ಹೇಳಿದ್ದೇನು CM ಕಡೆಯವ್ರಿಗೆ ನಟೇಶ್ ಏನು ಸಮಸ್ಯೆ ಆಗದಂತೆ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ಬರ್ತಿದೆ ಅಂತ. ಸೊ ಈ ಕೇಸಲ್ಲಿ ಲಂಚಾನೂ ತಗೊಂಡು ಪ್ರಮೋಷನ್ ಕೊಟ್ಟಿದ್ದಾರೆ ಅಂದ್ರೆ CM ಕಡೆಯವ್ರಿಗೂ ಏನಾದ್ರು ಲಂಚ ಹೋಗಿದ್ಯಾ, ಅನುಮಾನ ಇದೆಯಾ ನಿಮ್ಗೆ? ಗೊತ್ತಿಲ್ಲ ಮೇಡಮ್. ಯಾರು ನೋಡಿ, ನನಗೆ ಬಂದ್ರೆ ಮಾಹಿತಿ 5 ಬ್ಯಾಗ್ಗಳಲ್ಲಿ ದುಡ್ಡು ಬಂದಿದೆ ಅಂತ. ಸೊ 1 ಬ್ಯಾಗ್ ಅಲ್ಲಿ ದುಡ್ಡು ಶಾಲಿನಿ ರಜನೀಶ್ ಹೋಗಿದೆ. ಈ 4 ಬ್ಯಾಗ್ ದುಡ್ಡು ಎಲ್ಲೋಯ್ತು. ಸೊ ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಇನ್ನೊಂದಷ್ಟು ಸತ್ಯಾಂಶ ಈಚೆ ಬರ್ತದೆ. ಈಗ ನಿಮ್ಮ ಪ್ರಕಾರ
ಇದೊಂದು ಮೂಡ ಕೇಸ್ ನಡೀತಿದೆ, ಇನ್ನು ಬಿ ರಿಪೋರ್ಟ್ ಆಗಿದೆ, ಸಿಎಂ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಅನ್ಸಿದ್ರು ಕೂಡ ಇಡಿ ಇನ್ವೆಸ್ಟಿಗೇಷನ್ ಆಗ್ತಿದೆ, ಲೋಕಾಯುಕ್ತ ಆಗ್ತಿದೆ, ಸೈಟ್ಗಳು ಮುಟ್ಟುಗೋಲು ಹಾಕೊಂಡಿದ್ದಾರೆ, ಸಿಎಂ ಅತ್ಯಾಪ್ತರ ಸೈಟ್ಗಳನ್ನೇ ಮುಟ್ಟುಗೋಲು ಹಾಕೊಂಡಿರೋದು ಕೂಡ ಆಗ್ತಿದೆ. ಸೊ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೀತಿದ್ದಾಗ್ಲೇನೆ ಯಾರ ವಿರುದ್ಧ ಆರೋಪ ಇದೆಯೋ ಅವ್ರಿಗೆ ಪ್ರಮೋಷನ್ ಅನ್ನೋದು ಸರ್ಕಾರಕ್ಕೂ ರಿಸ್ಕ್ ಅಲ್ವಾ? ಯಾಕೆ ಮಾಡಿರಬಹುದು? ಸಿಎಂ ಕುಮ್ಮಕ್ಕೆ ಏನಾದ್ರು ಇದೆಯಾ, ಅಥವಾ ಸಿಎಂ ಆಪ್ತರು ಅವ್ರ ಕಡೆಯವರ ಒತ್ತಡ ಏನಾದ್ರು ಇದೆಯಾ? ಏನ್ ಅನ್ಸತ್ ನಿಮ್ಗೆ? ನೋಡಿ, ಸರ್ಕಾರನೇ ಬೆಂಬಲ ನಿಂತಿದೆ. ಯಾಕೆ ಅಂತ ಹೇಳಿದ್ರೆ, ಸೊ ನಟೇಶ್ ಅವ್ರದ್ದು ಏನಾದ್ರು ಕ್ರಮ ತಗೊಂಡ್ಬಿಟ್ರೆ ಅದು ಪರೋಕ್ಷವಾಗಿ ಸಿದ್ದರಾಮಯ್ಯ ಪ್ರಭಾವ ಇರುತ್ತೆ. ಸೊ ಅವ್ರು ಆ ಕೇಸಲ್ಲಿ ಫಿಟ್ ಆಗ್ಲೇಬಾರ್ದು ಅಂತ. ಅದೇ ನಟೇಶ್ ಏನಾದ್ರು ಅದ್ರಲ್ಲಿ ಸಿಗಾಕೊಂಡ್ಬಿಟ್ರೆ ಸಿದ್ದರಾಮಯ್ಯರು ಪರೋಕ್ಷವಾಗಿ ಬಂದೇ ಬರ್ಬೇಕಾಗತ್ತೆ. ಸೊ ಯಾಕೆಂತ ಹೇಳಿದ್ರೆ 14 ನಿವೇಶನ ಕೊಟ್ಟಂತವ್ರೆ ನಟೇಶ್ ಅವರು, ಯಾರಿಗೆ? ಸಿದ್ದರಾಮಯ್ಯರ ಪತ್ನಿಯರ ಹೆಸರಿಗೆ. ಮತ್ತೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ಯಾರು? ನಟೇಶ್ ಅವರೇ. ನಾನು ಖುದ್ದಾಗಿ ಪಾರ್ವತಿಯನ್ನು ಭೇಟಿ ಮಾಡ್ತಂತೇಳಿ ಒಬ್ಬ ಅಧಿಕಾರಿ ಹೋಗಿ ಪಾರ್ವತಿಯನ್ನು ಭೇಟಿ ಮಾಡಿ ಮಾತಾಡೋದು ಏನಿದೆ? ಅಧಿಕಾರಿಗೆ ಕಚೇರಿ ಕೂತ್ಕೊಂಡು ಅವ್ರು ಕೆಲಸ ಮಾಡ್ಬೇಕು. ಯಾರ ಮನೆಗೂ ಹೋಗಿ ಸೈಟ್ ಹೋಗಿ ಮನವರಿಕೆ ಮಾಡ್ಕೊಂಡು ಅವರು ಏನ್ ಇವ್ರು ನಿವೇಶನ ಕೊಡ್ತಿದ್ರು ಅದು ಒಪ್ಕೊಳ್ಳಿಲ್ವಂತೆ, ಅದಕ್ಕೆ ಇವ್ರ ಮನೆಗೆ ಹೋಗಿ ಒಪ್ಸಿದ್ರಂತೆ. ಆ ಸ್ಟೇಟ್ಮೆಂಟ್ ಅವರು ಲೋಕಾಯುಕ್ತ ಎದುರು ಕೊಟ್ಟಿದ್ದಾರೆ, ಲೋಕಾಯುಕ್ತ ಕೊಟ್ಟಿದ್ದಾರೆ. ಸೊ ಒಬ್ಬ ಫಲಾನುಭವಿ ತನ್ನ ಅಂತ ತಿಳ್ಕೊಳ್ಳೋಣ, ಸೊ ಅವ್ರಿಗಾಗಿರೋ ಅನ್ಯಾಯ ಆಗಿದ್ರೆ ಅದನ್ನ ಕಾನೂನಾತ್ಮಕ ಪಡಿಬೇಕು ಹೊರತು ಅಧಿಕಾರನ ತಮ್ಮ ಮನೆಗೆ ಕರ್ಸ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಪಾರ್ವತಿಗೆ ಏನ್ ಅಧಿಕಾರ ಇದೆ? ಪಾರ್ವತಿಗೆ ಏನ್ ಅಧಿಕಾರ ಇದೆ? ಪಾರ್ವತಿ ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿ ಹೆಂಡತಿ ಅಷ್ಟೇ ಹೊರತು ಸೊ ಅವ್ರು ಯಾವುದೇ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ಅವರು ಒಬ್ಬ ಆಯುಕ್ತರ, ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರಂತ ಅಧಿಕಾರನ ತಮ್ಮ ಮನೆಗೆ ಕರ್ಸ್ಕೊಳ್ತಾರೆ. ಸೊ ಅಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಓಕೆ, ನಮ್ಗೆ ಈ ಕೇಸ್ ನೀವು ಶುರು ಮಾಡಿದಾಗ ಸರ್ ತುಂಬಾ ಆಶ್ಚರ್ಯ ಆಗಿದ್ದು, ನಾನು ಆರಂಭದಲ್ಲಿ ಇಂಟ್ರೊಡಕ್ಷನ್ ಹಂಗ್ ತಗೊಂಡೆ, ಏನಂತ ಯಾರೂ ಟಚ್ ಮಾಡಕ್ ಆಗಿರ್ಲಿಲ್ಲ. ಸಿಬಿಐ, ಇಡಿ, IT ಅಂತ ಸಿಬಿಐ ಕೇಸ್ ಕೆಲವೊಂದು ಬಂತು, ಆರೋಪಗಳು ಬಂತು, ಬಟ್ ಯಾವ್ದೂ ಕಡೆಗೆ ಹೋಗಿಲ್ಲ. ಅದು ಸಿದ್ದರಾಮಯ್ಯನವ್ರಿಗೆ ಒಂದು ಕಪ್ಪು ಚುಕ್ಕಿನೇ ಇರ್ಲಿಲ್ಲ. ಅಂತಹ ಸಿದ್ದರಾಮಯ್ಯನವ್ರ ವಿರುದ್ಧ ನೀವು ಹೋರಾಟ ಮಾಡ್ತೀರಿ, ಸಿಎಂ, ಈ ರಾಜ್ಯದ ಸಿಎಂ ವಿರುದ್ಧ ಹೋರಾಟ ಮಾಡ್ತೀರಿ. ನಿಮ್ಗೆ ಒಂದೊಂದು ದಾಖಲೆ ತಗೊಳ್ಳೋಕೆ ಕೆಳ ಅಧಿಕಾರಿಗಳು ಹೆಂಗ್ ಅನುಕೂಲ ಮಾಡ್ಕೊಟ್ರು ಅಂತ, ಸಿಎಂ ವಿರುದ್ಧ ಅಂತ ಆದಾಗ ಸಮಸ್ಯೆ ಆಗ್ಲಿಲ್ವಾ ನಿಮ್ಗೆ? ಖಂಡಿತ ಇಲ್ಲ ಮೇಡಮ್. ಇಲ್ಲಿಗೆ ದೇವರಂಗೆ ಅದೊಂದು ಶಕ್ತಿ ಕೊಟ್ಟಿದೆ ಮೇಡಮ್, ನೀವು ನಂಬಲ್ಲ. ಸೊ ನಾನು ಯಾವ್ದಾದ್ರು ಒಂದು ಹೋರಾಟ ಕೇಳಿದಾಗ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಈಗಾಗ ಬರುತ್ತೆ. ನನ್ಗೆ ಒಂದ್ಸಲ ಆಶ್ಚರ್ಯ ಆಗುತ್ತೆ. ಅಲ್ಲೇ ಒಂದು ಪಾಯಿಂಟ್ ಹಾಕ್ಬೇಕು, ಸಾರಿ ಟು ಇಂಟರಪ್ಟ್. ನಿಮ್ಗೆ ಸರ್ಕಾರದಿಂದಾನೇ ಸಿದ್ದರಾಮಯ್ಯನವ್ರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋಕ್ ನೋಡ್ತಿರೋರು ಕೆಲವರು ಸರ್ಕಾರದ ಭಾಗವಾಗಿರೋರೇ ಸಾಕ್ಷಿ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದು ಆರೋಪ. ಇಲ್ಲ ಇಲ್ಲ ಮೇಡಮ್, ತಪ್ಪು ಮಾಹಿತಿ ಅದು. ನನ್ಗೆ ಆ ತರದ ಯಾವ್ದೋ ರಾಜಕೀಯ ಒಂದು ಹಿನ್ನೆಲೆ ಇರೋರು ಕೊಟ್ಟಿರೋದಲ್ಲ. ಅದು ತಪ್ಪು ಮಾಹಿತಿ. ಅದು ಸುಮ್ನೆ ಕೆಲವರು ಆತರ ಹೇಳ್ತಾ ಇದಾರೆ, ಅದು ತಪ್ಪು. ನಾನು ಕಾನೂನಾತ್ಮಕ ಇದೊಂದೇ ಪ್ರಕರಣ ಅಲ್ಲ, ಎಲ್ಲಾ ಪ್ರಕರಣಗಳು ಕೂಡ ನಾನು ದಾಖಲೆ ಸಂಗ್ರಹ ಮಾಡಿದ್ದೀನಿ. ನನ್ಗೆ ಅದು ದೇವರ ಶಕ್ತಿ ಕೊಟ್ಟಿದ್ದಾರೆ. ಆದ್ರೂ ಸಿಎಂ ವಿರುದ್ಧ ಅಂದಾಗ ನಮ್ಮ ಕುತ್ತಿಗೆಗೆ ಬರುತ್ತಾ ಅಂತ ನಿಮ್ಗೆ ಅಡೆತಡೆ ಆಗ್ಲಿಲ್ವಾ ದಾಖಲಾತಿಗಳು? ಯಾಕಂದ್ರೆ ಮೂಡ ಅದೇ ಅವ್ರದೇ ಜಿಲ್ಲೆ, ಅದು ಮೂಡ ಅಂದ್ರೆ ಮೈಸೂರಲ್ಲೇ ಹೋಗಿ ನೀವು ಸಾಕ್ಷಿ ಕಲೆ ಹಾಕ್ಬೇಕಾಯ್ತು. ಮೇಡಮ್ ಅದನ್ನ ಹೇಳ್ತೀನಿ. ಇಲ್ಲಿ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ಇರೋಷ್ಟು ಅಧಿಕಾರ ಮುಖ್ಯಮಂತ್ರಿಗೂ ಇಲ್ಲ. ದಯವಿಟ್ಟು ಎಲ್ಲ ಅರ್ಥ ಮಾಡ್ತೀರಾ? ಹೌದು ಮೇಡಮ್. ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಈ ತರ ನಾವು ಇದು ಮಾಡ್ತೀವಿ. ಮುಖ್ಯಮಂತ್ರಿಗೆ 5 ವರ್ಷ ಅಥವಾ ಕೆಲವು ವರ್ಷಗಳಷ್ಟೇ ಅವ್ರಿಗೆ ಅಧಿಕಾರ. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆ ನಾನು ಸಾಯೋರ್ಗೂ ಅಧಿಕಾರ. ಸೊ ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ನನಗೆ ನಾನು ದಾಖಲಾತಿ ಕೇಳಿದಾಗ ಕೊಡಕ್ ಬರಲ್ಲ ಅಂತ ಹೇಳಕ್ಕೆ ಅಧಿಕಾರಿಗೂ ಇಲ್ಲ. ನಾನು ಪ್ರಜಾಪ್ರಭುತ್ವ ಪ್ರಜೆನೇ ಪ್ರಭು, ನಾವು ಮೊದಲು ಅರ್ಥ ಮಾಡಬೇಕು. ಕೊಡಲ್ಲ ಅಂದ್ರೆ ಯಾಕೆ ಕೊಡಲ್ಲ? ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರೇ ಇಂಥದ್ದೊಂದು ಆರೋಪ ಮಾಡಿದ್ರು, ಯಾರು ತಗೊಂಡು ಹೋಗಿ ಕೊಡ್ತಿದ್ದಾರೆ ಫೈಲ್ ಅನ್ನ ಅನ್ನೋದು ನನಗ್ ಗೊತ್ತು ಅಂತ. ಸೊ ನಿಮ್ಗೆ ಈಗ ವಿರೋಧ ಪಕ್ಷಗಳಿಗೆ ಅಸ್ತ್ರ ಆಯ್ತು, ನಿಮ್ಮ ಮೂಡ ಬ್ರಹ್ಮಾಸ್ತ್ರ ಸಿಎಂ ವಿರುದ್ಧ ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರ ಆಯ್ತು. ಅದು ರಾಜಕೀಯ ಪಕ್ಷ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು. ಸೊ ಫೈಲ್ ಏನು ಬಂದಿಲ್ಲ ನಿಮ್ಗೆ ಸಿದ್ದರಾಮಯ್ಯನವರ ಸ್ವಪಕ್ಷೀಯ ವಿರೋಧಿ ಕಡೆಯಿಂದ? ಇಲ್ಲ ಇಲ್ಲ, ಎಲ್ಲಾರ ಕಡೆ ಬಂದಿದೆ ನಮ್ಗೆ. ಇಂಥವ್ರು ಅಂತ ಸ್ಪಷ್ಟವಾಗಿ ಯಾರು ಒಂದು ಪಕ್ಷದವರು ಅಥವಾ ಅವ್ರ ರಾಜಕೀಯ ವಿರೋಧಿಗಳು ಅಂತ ಏನಲ್ಲ. ಸೊ ಸಿದ್ದರಾಮಯ್ಯ ಅವರ ಆಪ್ತರಾಗಿರೋರು ಕೂಡ ಕೆಲವರು ನಂಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಸತ್ಯ, ನನ್ನ ಬೇರೆ ವಿಚಾರ. ಆದ್ರೆ ಅವ್ರನ್ನ ಅಧಿಕಾರ ಇಳಿಸ್ಬೇಕು ಅಂತ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಎಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿದ್ರೆ ದೇಶ ಹೇಗೆ ಉದ್ಧಾರ ಆಗಕ್ಕೆ ಸಾಧ್ಯ ಅನ್ನೋದು ಒಂದು ಹಿನ್ನೆಲೆ ಕೊಟ್ಟಿರೋ ಅಷ್ಟೇ ಹೊರತು ಸಿಎಂ ಆಪ್ತರ ಕಡೆಯಿಂದನೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಮೇಡಮ್. ಕಾಂಗ್ರೆಸ್ನವ್ರ ಕಡೆಯಿಂದ ಬಂದಿದ್ಯಾ? ಸುಮಾರು ಜನ ಕಾಂಗ್ರೆಸ್ನವರು ಕಾಲ್ ಮಾಡಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡ್ಬಿಟ್ರಿ ನೀವು ಅಂತ ಏನಾದ್ರು ಅಪ್ರಿಶಿಯೇಷನ್ ಹೆಲ್ಪ್ ಬಂದಿದೆ ಮೇಡಮ್, ಬಂದಿದೆ. ಯಾಕಂದ್ರೆ ಸಿದ್ದರಾಮಯ್ಯರ ದುರಹಂಕಾರನ್ನ ಒಂದು ಮಟ್ಟ ಹಾಕೋದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಾಕಷ್ಟು ಜನ ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಹೌದು ಹೌದು, ಎಲ್ಲಾ ಪಕ್ಷದವ್ರದ್ದು ನನಗೆ ದಾಖಲಾತಿ ಸಿಕ್ಕಿದೆ. ಮತ್ತೆ ಕೆಲವು ಸಾಮಾಜಿಕ ಹೋರಾಟಗಾರರನ್ನು ಕೂಡ ದಾಖಲೆ ಸಿಕ್ಕಿದೆ. ಮತ್ತೆ ಕೆಲವು ಅಧಿಕಾರಿಗಳನ್ನು ಕೂಡ ದಾಖಲೆ ಸಿಕ್ಕಿದೆ.
ಸೊ ನೀವ್ ಹೇಳೋದೇನು, ಯಾರು ಕೊಟ್ರೇನು, ನಾನು ಸರಿಯಾಗಿರೋದನ್ನ ಮಾಡೋಕ್ ಹೊರಟಿದೀನಿ, ದಾಖಲೆ ಎಲ್ಲಿಂದ ಬಂದ್ರೆ ಅದೇ ಮೇಡಮ್, ಈಗ ನಮ್ಗೆ ದಾಖಲಾತಿ ಎಲ್ಲಿ ಬಂತು ಅನ್ನೋದು ಮುಖ್ಯ ಅಲ್ಲ. ಸರಿ, ಆ ದಾಖಲಾತಿ ಇಟ್ಕೊಂಡು ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಓಕೆ, ಎಸ್ ಸರ್. ಈಗ ಮೂಡಾ ಕೇಸಲ್ಲಿ ರೀಸೆಂಟ್ ಡೆವಲಪ್ಮೆಂಟ್ ಅಂದ್ರೆ ನೀವು ಬಿ ರಿಪೋರ್ಟ್ ವಿರುದ್ಧ ಮತ್ತೆ ಹೋರಾಟ ಮಾಡ್ತಿದ್ದೀರಿ. ಬಿ ರಿಪೋರ್ಟ್ ಅನ್ನ ಲಂಚ ತಗೊಂಡು ಹಾಕಿದ್ದಾರೆ, 4 ಕೋಟಿ ಲಂಚ ಹೋಗಿದೆ ಲೋಕಾಯುಕ್ತಕ್ಕೆ, ಅಂದ್ರೆ ಬಿ ರಿಪೋರ್ಟ್ ಹಾಕುವಂತ ಅಧಿಕಾರಿಗಳಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೇನು ಸಾಕ್ಷಿ ಇದೆ ನಿಮ್ಮ ಹತ್ರ? ಸ್ವತಃ ನಟೇಶ್ ಏನು ಆರೋಪಿ ಅಧಿಕಾರಿಯಾಗಿದ್ದಾರೆ, ನಟೇಶ್ ಅವರು ಬರೆದಿರತಕ್ಕಂಥ ಪತ್ರನ ಸಿಕ್ಕಿದೆ. ಏನೇನಿದೆ ಅದರಲ್ಲಿ? ಅದರಲ್ಲಿ ಸ್ಪಷ್ಟವಾಗಿ ಬರೆದ್ರೆ 4,35,00,000 ಕೊಟ್ಟರಂತದ್ದು. ಒಂದ್ಸಲ 3 ಕೋಟಿ, ಒಂದ್ಸಲ 1,35,00,000 ಕೊಡಿ ಅವ್ರು ಸ್ಪಷ್ಟ ಉಲ್ಲೇಖ ಹಾಕಂತ ಬರ್ತಿದ್ದಾರೆ. ನೋಡಿ, ಆ ಪತ್ರ ಬಿಡುಗಡೆ ಮಾಡಿ ನಾನು ಅದನ್ನ ನ್ಯಾಯಾಲಯ ಗಮನಕ್ಕೆ ತಂದು 11 ದಿವಸದ ಮೇಲಾಗಿದೆ. ಸೊ ಇವತ್ತು ಕೂಡ ಅವರು ಆ ಪತ್ರ ನಂದಲ್ಲ, ನನ್ನ ಹೆಸರಲ್ಲೇ ಹೇಳ್ಕೊಂಡು ಯಾರು ಸೃಷ್ಟಿ ಮಾಡಿದ್ದಾರೆ ಹಾಗಂತ ಎಲ್ಲಿ ಇವತ್ತು ದೂರ ಕೊಟ್ಟಿಲ್ಲ. ಅದ್ರ ಬಗ್ಗೆ ಪತ್ರ ಬರ್ಕೊಂಡು ಯಾರಾದ್ರೂ ಲಂಚ ಕೊಡ್ತಾರಾ ಅಂತ ಅನ್ಸುತ್ತಲ್ವಾ ಸಾಮಾನ್ಯವಾಗಿ? ಪತ್ರ ಬರ್ಕೊಂಡು ಲಂಚ ಕೊಟ್ಟದಲ್ಲ ಅವರು. ಇಲ್ಲಿ ಏನಾಗಿದೆ, ನಟೇಶ್ ಅವರು ಬೇನಾಮಿಯಾಗಿ ಅರುಣನವರ ಜೊತೆ ಇದು ವ್ಯವಹಾರ ಮಾಡ್ತಾರೆ. ಅಂದ್ರೆ ನಟೇಶ್ ಹೆಂಡತಿ ಶ್ರೀಮತಿ ರಶ್ಮಿ ಮತ್ತೆ ಅರುಣ್ ಇವರೆಲ್ಲ ಸೇರ್ಕೊಂಡು ಕೆಲವು ವ್ಯವಹಾರ ನಡೀತಾ ಇದಾರೆ. ಆ ವ್ಯವಹಾರ ಪಾಲುದಾರಿಕೆಯಲ್ಲಿ ಆ ವ್ಯವಹಾರ ಮುಗಿಸ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಲೆಕ್ಕ ಕೊಡು ಅಂತ ಕೇಳಿದ್ದಾರೆ ಅರುಣ್ ಅವರಿಗೆ. ಅರುಣ್ ಅವ್ರು ಲೆಕ್ಕ ಪತ್ರ ಬರ್ದು ಕಳಿಸಿದ್ದಾರೆ. ಅದಕ್ಕೆ ಇವ್ರು ಪ್ರತಿಯಾಗಿ ನಾನು ಲೋಕಾಯುಕ್ತಕ್ಕೆ ಇಷ್ಟು ಕೊಟ್ಟಿದ್ದೀನಿ ಮತ್ತೆ ಬೇರೆಯವ್ರಿಗೆ ಇಷ್ಟು ಕೊಟ್ಟಿದ್ದೀನಿ, ನೀನ್ ಕೊಡಬೇಕು ಅಂತ ಹೇಳಿ ತಿಳ್ಸಕ್ಕೋಸ್ಕರ ಆ ಪತ್ರ ನನಗೆ ಸಿಕ್ಕಿದೆ. ಓಕೆ, ಈಗ ಇಷ್ಟೆಲ್ಲಾ ಸಾಕ್ಷಿಗಳಿವೆ, ನೀವು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ರಿ. ಸ್ನೇಹಮಯಿ ಕೃಷ್ಣ ಅವರು ಹಾಕಿದ ಬಾಂಬು ಬೇಜಾನ್ ಸೌಂಡ್ ಮಾಡಿ ಕಡೆಗೆ ಸೈಟು ವಾಪಸ್ ಹೋಯ್ತು. ಸಣ್ಣ ವಿಷಯ ಅಲ್ಲ ಅದು. ಸಿದ್ದರಾಮಯ್ಯನವರನ್ನ ಯಾರು ಈಗ ಪಕ್ಷದಲ್ಲಿರೋರೇ ಏನೇನು ಹೋರಾಟಗಳಾಗ್ತಿವೆ, ಅವರನ್ನ ಒಂದು ಚೂರು ಕುರ್ಚಿಯಿಂದ ಇಳಿಸೋಣ ಅಂತ ಆಗ್ತಿಲ್ಲ. ಬಟ್ ನೀವು ಸೈಟ್ ವಾಪಸ್ ಕಳಿಸಿದ್ರಿ, ಬಟ್ ಸಾಬೀತು ಮಾಡಕ್ ಆಗ್ತಿಲ್ವಲ್ಲ ಅವರ ಪಾತ್ರವನ್ನ? ಮೇಡಮ್, ಇಲ್ಲಿ ನಾನು ಇಡೀ ರಾಜ್ಯದ ಜನತೆಗೆ ಅಥವಾ ದೇಶದ ಜನತೆಗೆ ಒಂದು ಮಾಹಿತಿ ಕೊಡ್ತೀನಿ. ತಾವು ಹೇಳಿದ್ದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆಗೆ ಎಷ್ಟು ಅಧಿಕಾರ ಇರೋದಕ್ಕೆ ಇದೊಂದು ಉದಾಹರಣೆ ಮೇಡಮ್. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯ ಭ್ರಷ್ಟಾಚಾರ ಬಯಲಿಗೆಳೆದು ಅವರಿಂದ 14 ನಿವೇಶನ ವಾಪಸ್ ಕೊಡ್ತೀನಿ ಅಂತಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ, ಅದು ಸಿದ್ದರಾಮಯ್ಯನವರಿಂದ. ಇದನ್ನ ಪ್ರತಿಯೊಬ್ಬ ಪ್ರಜೆನೂ ಅರ್ಥ ಮಾಡ್ಕೋಬೇಕು, ನಮ್ಮ ಸಾಮರ್ಥ್ಯ ಎಷ್ಟಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತೇಳಿ. ಸೊ ಅದನ್ನ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಈ ಒಂದು ಉದಾಹರಣೆ ಇಟ್ಕೊಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜೆಗಳಾಗಿರೋ ನಮಗೆ ಎಷ್ಟು ಶಕ್ತಿ ಅನ್ನೋದು ದಯವಿಟ್ಟು ತಿಳ್ಕೊಳ್ಳಿ. ಸೊ ಪ್ರತಿಭಟಿಸೋ ಧ್ವನಿಯನ್ನ ಅಡಗಿಸೋಕ್ ಆಗಲ್ಲ ಅಂತ. ಮೇಡಮ್, ನಾವು ಅಂಬೇಡ್ಕರ್ ಬಗ್ಗೆ ಅಷ್ಟು ಮಾತಾಡ್ತೀವಿ, ಅವ್ರ ದಿನಾಚರಣೆ ಮಾತಾಡೋದು ಅಂತೆಲ್ಲ ಮಾತಾಡ್ತೀವಿ, ಆದ್ರೆ ಅವ್ರು ಹೇಳಿರೋ ಒಂದು ಮಾತನ್ನ ನಾವು ಮರಿತೀವಿ. ಅವ್ರು ಸ್ಪಷ್ಟವಾಗಿ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡಲ್ಲ, ವ್ಯವಸ್ಥೆಯಲ್ಲಿ ಬದಲಾವಣೆ ಬರಲ್ಲ ಅಂತ. ಹಾಗಾಗಿ ವ್ಯವಸ್ಥೆ ಬದಲಾವಣೆ ಬರಬೇಕು ಅಂದ್ರೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅನ್ಯಾಯ ಅಕ್ರಮನ ಪ್ರಶ್ನೆ ಮಾಡಬೇಕು. ಸೊ ಇಲ್ಲ ಅಂತಂದ್ರೆ ಬದಲಾವಣೆನೂ ಬರಲ್ಲ, ನಮ್ಮ ಭವಿಷ್ಯನೂ ಕೂಡ ಉದ್ಧಾರ ಆಗಲ್ಲ. ಸೊ ಹಾಗಾಗಿ ಪ್ರಶ್ನಿಸುವ ಇದನ್ನು ಮಾಡಿ ಅಂತ ಹೇಳ್ತೀನಿ. ಮತ್ತೆ ಈಗ ತಾವು ಹೇಳಿದಾಗೆ ನನ್ನ ಹೋರಾಟದಿಂದ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ನ್ಯಾಯಾಲಯದಿಂದ ಶಿಕ್ಷೆ ಕೊಡಿಸುವಂತ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿದೆ. ಸೊ ಕಾನೂನಾತ್ಮಕ ಇಲ್ಲಿ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ, ಕಾನೂನಾತ್ಮಕ ಹೋರಾಟದಲ್ಲಿ ಸಾಕಷ್ಟು ಸಲ ತುಂಬಾ ವಿಳಂಬ ಆಗುತ್ತೆ, ದಶಕಗಳ ಕಳೆದಾಗುತ್ತೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀರಾ ನೀವು? ನಂಬಿಕೆ ಕಳ್ಕೊಂಡಿಲ್ಲ ಮೇಡಮ್, ಕೆಲವು ಬೇಸರ ಇದೆ. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ, ಆ ಬದಲಾವಣೆ ಆಗೋದಕ್ಕೆ ಯಾರು ಮಾತಾಡ್ತಿಲ್ಲ. ನಂಗೆ ಅದು ಬಹಳ ನೋವಿದೆ. ಕೆಲವೊಂದು ಲೂಪ್ ಹೋಲ್ಸ್ ಅದರಿಂದಾನೇ ಬಚಾವಾಗ್ಬಿಡ್ತಾರೆ. ಹೌದು ಮೇಡಮ್, ಲೋಪಾದೇಶಗಳೇ ಇಲ್ಲಿ ಏನಾಗುತ್ತೆ, ನ್ಯಾಯಾಲಯಗಳಿಗೆ ಏನ್ ನ್ಯಾಯಾಧೀಶ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಅವ್ರಿಗೆ ಸರಿಯಾದ ರೀತಿ ತರಬೇತಿ ಕೊಡ್ತಿಲ್ಲ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ಸೊ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ, ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ನನ್ನ ಹತ್ರ ಇದೆ, ದಾಖಲೆಗಳಿದೆ. ಮತ್ತೆ ಅವೆಲ್ಲ ಇಟ್ಕೊಂಡು ನಾನು ಒಂದು ಪುಸ್ತಕನೇ ಬರಿತಾ ಇದ್ದೀನಿ, ಈ ಪೊಲೀಸು ಅಭಿಯೋಜನೆ ಮತ್ತು ನ್ಯಾಯಾಂಗದಿಂದ ಸೊ ಯಾವ ರೀತಿ ಸಮಾಜಕ್ಕೆ ಒಂದು ಕೆಟ್ಟ ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ನಾನು ದಾಖಲೆಗಳ ಸಮೇತ ಒಂದು ಪುಸ್ತಕ ಬರಿತಾ ಇದ್ದೀನಿ. ಈ ಕೆಲಸ ಒತ್ತಡದಲ್ಲಿ ಪೂರ್ತಿ ಗೊಳಿಸಕ್ಕಾಗಿಲ್ಲ. ಸೊ ಆ ಪುಸ್ತಕದ ಮೂಲಕ ಇಡೀ ಸಮಾಜಕ್ಕೆ ಅದೊಂದು ಸತ್ಯ ತಿಳಿಸ್ಬೇಕು ಅಂತೇಳಿ. ಈಗ ಕೋರ್ಟ್ ಅಲ್ಲಿ ನೀವು ಹೋರಾಟ ಮಾಡ್ತಿದ್ರಿ, ಎಲ್ಲಿ ತನಕ ಹೋಯ್ತು ಮೂಡಾ ಕೇಸ್ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ತನಕ ಹೋಯ್ತು. ಸಿದ್ದರಾಮಯ್ಯನವರು ಡೆಲ್ಲಿಗೆ ಓಡ್ ಹೋಗಿ ಟಾಪ್ ಲಾಯರ್ಸ್ ಜೊತೆ ಅಲ್ಲಿ ಕೂತು ಮಾತಾಡೋ ತನಕ ಆಯ್ತು. ಅಷ್ಟೆಲ್ಲ ಆದ್ರೂ ಕೂಡ ಸಾಕ್ಷಿ ಕೊರತೆ ಅನ್ನೋ ರೀತಿಯಲ್ಲಿ ಬಿ ರಿಪೋರ್ಟ್ ಬೀಳುತ್ತೆ. ಸೊ ನೀವೇ ವಾದ ಮಾಡ್ತಿದ್ರ ಬಹಳಷ್ಟು ಪ್ರಕರಣಗಳಲ್ಲಿ. ಯಾವ ಅಂಶ ನಿಮಗೆ ಕೊರತೆ ಅಂತ ಅನಿಸ್ತು? ಯಾಕಂದ್ರೆ ಆ 3.25 ಎಕರೆ ಅಲ್ಲಿ 50-50 ಅಲ್ಲಿ ನಿವೇಶನ ಜಾರಿ ಆಗಿದ್ದು, ನೀವೇ ಹೇಳಿದಂಗೆ ಸ್ಟೇಟ್ಮೆಂಟೇ ಕೊಡ್ತಾರೆ, ನಾನೇ ಮನೆಗೆ ಹೋಗಿ ನಿವೇಶನ ಮಾತಾಡ್ಕೊಂಡು ಬಂದೆ ಪಾರ್ವತಿಯವ್ರ ಜೊತೆ ಅಂತ. ಇಷ್ಟಿದ್ರು ಏನು ಸಾಕ್ಷಿಗಳ ಕೊರತೆ ಆಗಿದೆ ಇಲ್ಲಿ? ಏನು ನೀವು ತುಂಬಾ ಸ್ಟ್ರಾಂಗೆಸ್ಟ್ ಸಾಕ್ಷಿ ಅಂತ ಕೊಟ್ಟಿದ್ದು ಏನು ನೀವು? ಮೇಡಮ್, ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಸಾಕ್ಷಿಗಳು ಸ್ಪಷ್ಟವಾಗಿದೆ. ಆ ಸಾಕ್ಷಿಗಳ ವಿಶ್ಲೇಷಣೆ ಮಾಡುವಂತಹ ತನಿಖಾಧಿಕಾರಿಯ ಬುದ್ಧಿಮಟ್ಟ ಕೆಟ್ಟೋಗಿದೆ. ಯಾಕೆ ಅಂತ ಹೇಳಿದ್ರೆ ಲಂಚ ಪಡೆದಿರೋಂತಹ ಕಾರಣಕ್ಕೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಏನು 3ನೇ ಆರೋಪಿ
ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ಅವ್ರು 4ನೇ ಆರೋಪಿ ದೇವರಾಜು ಹೆಸರಲ್ಲಿ ಒಂದು ಪತ್ರ ಬರೀತಾರೆ. ಅದರಲ್ಲಿ ಅವ್ರು ಸೈನ್ ಮಾಡ್ತಾರೆ, ಯಾರು ಮಲ್ಲಿಕಾರ್ಜುನ ಸ್ವಾಮಿ. ಅದು ಅಪರಾಧ ಅಲ್ಲ, ಆ ದಾಖಲಾತಿ ಕೋರ್ಟ್ ಮುಂದೆ ಇದೆ. ತನಿಖಾಧಿಕಾರಿನ ಅದನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ, ಆದರೆ ತನಿಖಾಧಿಕಾರಿ ಹೇಳಲ್ಲ. ಸೊ ಈ ದಾಖಲೆ ಪ್ರಕಾರ ಅವರು ಅಪರಾಧ ಕೃತ್ಯ ಮಾಡಿದ್ರು. ಇದು ಎಂಥ ಜನಸಾಮಾನ್ಯರಿಗೆ ಎಂಥ ದಡ್ಡನಿಗೂ ಕಡೆ ಅರ್ಥ ಆಗುವಂತದ್ದು ಒಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಆ ಪತ್ರ ಬರೆದ್ರು 13/7/98ರಲ್ಲಿ. ಅಲ್ಲಿಗೇನು ಅರ್ಥ, 98ರಲ್ಲಿ ಅವ್ರ ಸಂಪರ್ಕ ಇದೆ ಅಂತ ಅರ್ಥ. ಅವ್ರ ತನಿಖಾಧಿಕಾರಿ ಏನು ಬರ್ತಾರೆ, 2004ನೇ ಇಸ್ವಿಗೆ ಕ್ರಯ ಪತ್ರ ನೋಂದಣಿ ಆಗೋವರೆಗೂ ಸಂಪರ್ಕನೇ ಇರಲಿಲ್ಲ ಅಂತ. ಸೊ ಅಲ್ಲೇ ಎಸ್ಟಾಬ್ಲಿಷ್ ಆಗೋಯ್ತು. ಸೊ ಈ ಕಾರಣದಿಂದ ನಾನು ದೂರು ಕೊಟ್ಟರು ಪೂರ್ವಕವಾಗಿ ಏನು 4,35,00,000 ರೂಪಾಯಿ ಈಸ್ಕೊಂಡಿದ್ರೆ ಆ ಹಣವನ್ನು ಈಸ್ಕೊಂಡಿರೋ ಕಾರಣದಿಂದ ಸೊ ಒಂದೇ ಸತ್ಯ ಇದ್ರೂ ಕೂಡ ಇವರು ಸುಳ್ಳು ವರದಿ ಹಾಕಿದ್ದಾರೆ ಅಂತೇಳಿ ನಾನು ನ್ಯಾಯಾಲಯ ಗಮನಕ್ಕೆ ತಂದಿರುತ್ತದೆ. ಅಂದರೆ ಈ ಪ್ರಕರಣ ಎಲ್ಲ ಸಾಕ್ಷಿಗಳು ಪ್ರಾರಂಭದಿಂದ ಕೊನೆವರೆಗೂ ಎಲ್ಲ ಸಾಕ್ಷಿ ವೈಟ್ನರ್ ಇದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದೇ ದಿವಸದಲ್ಲಿ ಸೈಟ್ ವಾಪಸ್ ಕೊಟ್ಟರಂಥದ್ದು. ನೀವು ಅದೊಂದು ಇಡೀ ಭಾರತದ ಇತಿಹಾಸದಲ್ಲಿ ಒಂದೇ ದಿವಸ ಅಷ್ಟು ಅಧಿಕಾರಿಗಳು ಅಷ್ಟು ಕೆಲಸಗಳನ್ನ ಮಾಡಿದ್ರೆ ನೀವು ಒಂದೇ ಒಂದು ತೋರಿಸ್ಕೊಟ್ರೆ ನಾನು ಹೇಳ್ದಂಗೆ ಕೇಳಿ. ಈಗ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲೇ ನಿಂತು ಗುಡುಗಿರ್ತಾರೆ ನಮ್ದು ತಪ್ಪಿಲ್ಲ ಅಂತ, ತಿರುಗೇಟ್ ಕೊಟ್ಟಿರ್ತಾರೆ ಪ್ರತಿಪಕ್ಷಗಳಿಗೆ. ಮತ್ ಇಷ್ಟೆಲ್ಲ ಆದ್ಮೇಲೆ ನಮಗ್ ಬೇಜಾರಾಗಿದೆ ಮನಸ್ಸಿಗೆ ಅನ್ನೋ ಕಾರಣ ಕೊಟ್ಟು ಪಾರ್ವತಿಯವರು ಸೈಟ್ ವಾಪಸ್ ಮಾಡ್ತಾರೆ. ಮೇಡಮ್ ಬೇಜಾರಾಗಿದೆ ವಾಪಸ್ ಕೊಡ್ತೀವಿ ಅನ್ನೋದು ಇದೆಯಲ್ಲ, ಅದು ನಿಜ ಆಗಿದ್ರೆ ನಾನು FIR ದಾಖಲೆ ಮಾಡೋಕ್ಕಿಂತ ಮುಂಚೆ ಕೊಡಬೇಕಿತ್ತು. ಯಾಕೆಂದರೆ ಇದ್ರ ಬಗ್ಗೆ ಆರೋಪ ಹಲವಾರು ತಿಂಗಳಿಂದನೇ ಕೇಳಿಬರ್ತಿತ್ತು. ಸೊ ಆ ಕಾರಣದಿಂದನೇ ಅವರು ವಿಧಾನಸೌಧದಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ರು. ಸೊ FIR ದಾಖಲೆ ಮಾಡಿದ ತಕ್ಷಣ ವಾಪಸ್ ಕೊಟ್ಬಿಟ್ರು, ಯಾಕೆಂದ್ರೆ ಶಿಕ್ಷೆ ತಪ್ಪಿಸ್ಕೋಬಹುದು. ಅದನ್ನೇ ಈಗ ಇಡಿ ಏನಾರು FIR ಇದು ಮಾಡಿ ECR ದಾಖಲೆ ಮಾಡ್ಕೊಂಡು ಅದು ಮುಟ್ಕೋಲ್ ಹಾಕೊಂಡ್ಬಿಟ್ರೆ ಸೊ ತಮ್ಮ ಕಷ್ಟ ಆಗೋದನ್ನ ಕಾರಣಕ್ಕೆ ಏಕಾಗಿ ರಾತ್ರಿ ಸೈಟ್ನ ವಾಪಸ್ ಕೊಡುವಂತ ಕೆಲಸಗಳು ಮಾಡೋದು. ಮತ್ತೆ ವಾಪಸ್ ನೀವು ಹೇಳ್ತಿರೋದು ಆ ವಾಪಸ್ ಕೊಡೋ ಪ್ರಕ್ರಿಯೆ ಅಷ್ಟು ಕ್ವಿಕ್ ಆಗಲ್ಲ ಅಂತ, ಒಂದೇ ದಿನದಲ್ಲಿ ಗೊತ್ತಾಗ್ತದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಭಾವ ಬೀರಿದಕ್ಕೆ ಅದೊಂದೇ ದಾಖಲೆ ಸಾಕು. ಒಂದೇ ದಿವಸ ಅಷ್ಟು ಅಧಿಕಾರಿಗಳು, ಮೂಢ ಅಧಿಕಾರಿಗಳು ಮತ್ತೆ ಉಪನೋಂದಣಾಧಿಕಾರಿ ಕಚೇರಿ ಅಧಿಕಾರಿಗಳು ಎಲ್ಲರೂ ಒಂದೇ ದಿವಸ ಎಲ್ಲ ಕೆಲಸ ಮುಗಿಸ್ತಾರೆ. ನಾವಾದ್ರೂ 3 ವರ್ಷ ಅಲ್ಲಿ ಬೇಕಾದ ಕೆಲಸ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅರ್ಜಿ ಕೊಟ್ಟರೆ ಅದು ಅರ್ಜಿ ನೋಡೋದಕ್ಕೆ ಅವ್ರು ತಿಂಗಳೇ ಬೇಕು. ಹೌದು ಹೌದು. ಎಸ್, ಈಗ ಈ ಕೇಸಲ್ಲಿ ಯಾವುದು ಶಾಲಿನಿ ರಜನೀಶ್ ಅವರ ಪ್ರಕರಣ ಅಂದ್ರೆ ಅವ್ರ ವಿರುದ್ಧ ಮಾಡಿರೋ ಆರೋಪದಲ್ಲಿ ನೀವು ಹೇಳ್ತಿದ್ದೀರಾ ಪೊಲೀಸರಿಗೆ ನಾನು ದೂರು ಕೊಟ್ಟಿದ್ದೀನಿ, ಆದ್ರೆ ಅವರು ಅದರ ಆಕ್ಷನ್ ತಗೊಳ್ಳದೆ ಇದ್ರೆ ಕೋರ್ಟ್ ಮುಂದೆ ದಾಖಲೆ ಇರ್ತೀನಿ ಅಂತ. ಇಡಿಗೆ ದೂರು ಕೊಟ್ಟಿದ್ದೀರಾ, ಕೋರ್ಟ್ಗೆ ಹೋಗ್ತಿದ್ದೀರಾ ಆ ಕೇಸಲ್ಲಿ? ಹೌದು ಮೇಡಮ್. ಈಗ ನಾನು ಶಾಲಿನಿ ರಜನೀಶ್ ಅವರಿಗೆ ಸ್ಪಷ್ಟೀಕರಣ ಕೇಳಿ ಪತ್ರ ಬರೆದಿದೆ. ಅವರೇನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂದ್ರೆ ಮಾಹಿತಿ ಮಾಧ್ಯಮ ಅಲ್ಲ, ನನಗೆ ಅದು ಅಧಿಕೃತವಾಗಿ ತಲುಪಿಲ್ಲ. ಮತ್ತೆ ನಾನು ನಿನ್ನೆ ಮಾಧ್ಯಮ ದಾಖಲೆ ನೋಡಿದಾಗ ಆ ಒಂದು ಸ್ಪಷ್ಟೀಕರಣ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ಅಧಿಕಾರ ಸಹಿ ಇಲ್ಲ. ಸೊ ಸಹಿ ಇಲ್ಲದೆ ನಾನು ಅದನ್ನ ಕೋರ್ಟ್ ಗಮನಕ್ಕೆ ಅವರೇ ಕೊಟ್ಟಿರೋ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಅದನ್ನ ಕೊಟ್ಟಿಲ್ಲ ಅಂತ ನಾನು ಪರಿಗಣಿಸಬೇಕಾಗತ್ತೆ. ಮತ್ತೆ ಈಗ ನಾನು ಆದಾಯ ತೆರಿಗೆ ಇಲಾಖೆಗೆ ಮತ್ತೆ ಜಾರಿ ನಿರ್ದೇಶಕ ಕೂಡ ದೂರ ಅರ್ಜಿ ಕೊಟ್ಟಿದ್ದೀನಿ. ಸೊ ಇವೆಲ್ಲ ಏನ್ ಕ್ರಮ ತಗೊಳ್ಳೋದನ್ನ ಕೂಡ ನಾನು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಓಕೆ, ಈಗ ನೀವು ಡೈರೆಕ್ಟ್ ಹಿಟ್ ಸಿದ್ದರಾಮಯ್ಯನವ್ರ ವಿರುದ್ಧವೇ ನೀವು ನೇರ ಹೋರಾಟ ಮಾಡಿದ್ದಕ್ಕೆ ಜೀವ ಬೆದರಿಕೆ ಅಥವಾ ಅವ್ರ ಕಡೆಯವರು ಈಗ ಲಕ್ಷ್ಮಣ್ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ಇವರೊಬ್ರು ರೌಡಿ ಶೀಟರ್, ಇವರು ಹಿಂದೆ ಬೇಕಾದಷ್ಟು ಕೇಸ್ಗಳಿವೆ, ಇಂಥವ್ರು ಮಾತು ಕೇಳ್ಕೊಂಡು ಇದ್ ಮಾಡಕ್ಕಾಗತ್ತಾ ಅಂತ ನಿಮ್ಗೆ ರೌಡಿ ಪಟ್ಟ ಕಟ್ತಾರೆ. ಆಮೇಲೆ ಬೇಕಾದಷ್ಟು ಜನ ಹೆದರಿಸಿರಬಹುದು, ಸುಮಾರು ಸುದ್ದಿಗಳನ್ನು ನೋಡಿದ್ವಿ ನಾವು. ಏನೇನಾಯ್ತು ನಿಮ್ಗೆ ಆ ಕೇಸ್ ಫೈಟ್ ಮಾಡುವಾಗ? ಮೇಡಮ್, ಈಗ ನಾನು ಲಕ್ಷ್ಮಣ್ ಅವ್ರಿಗೆ ಕೇಳ್ತೀನಿ, ಈಗ ನನ್ನ ಹೋರಾಟದಿಂದ ಸಿದ್ದರಾಮಯ್ಯ ಅವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದ 14 ನಿವೇಶ ವಾಪಸ್ ಕೊಟ್ಟರು, ಸರ್ಕಾರಕ್ಕೆ ಸೇರಿದ್ದು. ಆ ಥರ ಅವ್ರು ಯಾರೋ ಒಂದು ಕೆಲಸ ಮಾಡಿರ್ತಾರೆ. ಮತ್ತು ಇಡಿ ಅವರು 460 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಅಮೂಲ್ಯ ನಿವೇಶನ ತಾತ್ಕಾಲಿಕ ಮುಟ್ಕಲ್ ಹಾಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಪರಮಾಪ್ತ ಮರಿಗೌಡನ ಸೇರಿ ಆ ಥರದ್ದು ಒಂದೇ ಒಂದು ಕೆಲಸ ಮಾಡಿದ್ರೆ ತೋರಿಸಿ ಕೇಳಿಸಿದ ಲಕ್ಷ್ಮಣ್ ಅವರು ಸುಮ್ಮನೆ ಬಾಯಿ ಬಂದ ಮಾತಾಡ್ತಾರೆ. ಆ ವ್ಯಕ್ತಿಗೆ ಒಂದು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಅವರು ಬೇರೆ ಯಾವುದೇ ಒಂದು ಎದೆ ತಟ್ಕೊಂಡು ಹೇಳ್ಬೇಡಿ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಅಂತೇಳಿ. ಅಂಥ ವ್ಯಕ್ತಿಗಳು ಬರೀ ಈ ಥರ ಮಾತಾಡ್ತಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಈಗ ಆ ವ್ಯಕ್ತಿ ಎಷ್ಟು ಸುಳ್ಳು ಹೇಳ್ತಾರೆ, ನನ್ನ ಮೇಲೆ 44 ಕೇಸ್ ಇದೆ ಅಂತ ಹೇಳ್ತಾರೆ. ಅದು ದಾಖಲೆ ಕೊಡಪ್ಪ ಅಂದ್ರೆ ಇವತ್ತು ಕೊಟ್ಟಿಲ್ಲ. ಎಷ್ಟು ಕೇಸ್ ಇದೆ ಸರ್ ನಿಮ್ಮ ಮೇಲೆ? ನನ್ನ ಮೇಲೆ 24 ಪ್ರಕರಣ ದಾಖಲಾಗಿತ್ತು. ಅದ್ರಲ್ಲಿ ಈಗ 4-5 ಪ್ರಕರಣ ಅಷ್ಟೇ ಬಾಕಿದಾಗಲೇ ಬಿ ರಿಪೋರ್ಟ್ ಹಾಕಿದ್ದಾರೆ. ಮತ್ತೆ ನ್ಯಾಯಾಲಯ ತೀರ್ಪು ಬಂದಿದೆ. ಸೊ ನ್ಯಾಯಾಲಯದಿಂದ ನಾನು ನಿರಪರಾಧಿ ಅಂತೇಳಿ ಆದೇಶಗಳಾಗಿ ತೀರ್ಪುಗಳು ಬಂದಿದೆ. ಹಾಗಿದ್ದಾಗ ಒಂದೇ ಒಂದು ಪ್ರಕರಣ 24 ಪ್ರಕರಣ ಆಗಿದ್ರು ಕೂಡ ಒಂದೇ ಒಂದು ಪ್ರಕರಣ ನನ್ನ ವಿರುದ್ಧ ಯಾವುದೇ ಆರೋಪನ ಸಾಬೀತುಪಡಿಸಕ್ಕಾಗಿಲ್ಲ. ಇವತ್ತು ಅಟ್ಯಾಕ್ ಆಗಿದೆಯಾ ನಿಮ್ಮ ಮೇಲೆ? ಇಲ್ಲ ಮೇಡಮ್, ಇವತ್ತವರೆಗೂ ನನ್ನ ಮೇಲೆ ಆ ಥರದ್ದು ಯಾವುದೋ ಒಂದು ಹಲ್ಲೆ ಮಾಡೋದು ಪ್ರಯತ್ನ ಆಗಿಲ್ಲ, ಅಥವಾ ಎದುರಾಳಿ ನಿಂತ್ಕೊಂಡು ಪ್ರಶ್ನೆ ಮಾಡೋಕ್ಕೂ ಯಾರಿಗೂ ಧೈರ್ಯ ಆಗಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಇವರು ಸಿದ್ದರಾಮಯ್ಯ ಮೆಚ್ಚಿಸೋಕ್ಕೋಸ್ಕರ ಸುಮ್ಮನೆ ಈ ಥರ ಪತ್ರಿಕಾಗೋಷ್ಠಿ ಮಾಡಿ ಸುಳ್ಳು ಆರೋಪ ಮಾಡೋಂಥ ಮಾಡ್ತಾರೆ ಹೊರತು
ನಾನು ಮೇಡಮ್ ನಾನು ಬಹಿರಂಗ ಸವಾಲು ಆಗ್ತಿರಲ್ಲ, ನಾನು ಯಾರೇ ಆಗಲಿ, ಅವ್ರು ಸಿದ್ದರಾಮಯ್ಯ ಸ್ವತಃ ಸಿದ್ದರಾಮಯ್ಯ ಬರಲಿ, ದಾಖಲೆ ಇಟ್ಕೊಂಡು ಬರಲಿ ಅವರು, ನಾನು ಕೂತ್ಕೊಳ್ತೀನಿ, ಯಾವುದೇ ಮಾಧ್ಯಮದಲ್ಲಿ ಬೇಕಾದ್ರೆ ಕೂತ್ಕೊಳ್ತೀನಿ, ನನ್ನ ಕೇಳೋ ಪ್ರಶ್ನೆ ಉತ್ತರ ಕೊಟ್ಬಿಡಿ. ನನ್ನ ವರ್ಡ್ ಹಿಂದೆ ಸರಿದು ಬಿಡ್ತೀನಿ, ವರ್ಡ್ ಮುಂದುವರಿದ ನಾನು. ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಒಬ್ಬ ವಕೀಲರಾಗಿತ್ಕೊಂಡು ಕಾನೂನು ಗೊತ್ತಿದೆ ಅವ್ರಿಗೆ, ಯಾವ್ದು ಅಪರಾಧ ಕುರಿತು ಯಾವ್ದು ಅಪರಾಧ ಕುರಿತು ಗೊತ್ತಿದೆ ಅವ್ರಿಗೆ. ಸೊ ನಾನು ಮುಂದೆ ಕೂತ್ಕೊಂಡು ಚರ್ಚೆ ಬರ್ತಾರೆ ಕೇಳಿ. ಇವತ್ತು ಸಾಕಷ್ಟು ಸಲ ನಾನು ಬಹಿರಂಗವಾಗಿ ಮಾಧ್ಯಮದ ಹೇಳಿಕೆ ಕೊಟ್ಟಿದ್ದೀನಿ. ಸೊ ಯಾರು ಬರಲ್ಲ, ಅದು ಸಿದ್ದರಾಮಯ್ಯ ವಕೀಲರೇ ಬರಲಿ, ನಾನು ಬೇಡ ಅಂತ ಹೇಳಲ್ಲ. ದಾಖಲೆ ಇಟ್ಕೊಂಡು ಬರಲಿ, ನಾನು ದಾಖಲೆ ಇಟ್ಕೊಂಡು ಬರ್ರಿ, ನಾನು ದಾಖಲೆ ಇಟ್ಕೊಂಡು ತೋರಿಸ್ಬಿಟ್ಟು ನಾನು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಅವ್ರು ಸ್ಪಷ್ಟೀಕರಣ ಕೊಟ್ಬಿಡಿ. ಯಾವ ಕೋರ್ಟು ಬೇಡ, ಯಾವುದು ಬೇಡ, ಜನ ತೀರ್ಮಾನ ಮಾಡ್ಬಿಡಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರೋದ್ರಿಂದ ಜನರ ತೀರ್ಮಾನ ಕೊಟ್ಬಿಡಿ. ಬಟ್ ಈಗ ನಿಮ್ ಕಾನೂನಲ್ಲೂ ಕೂಡ ಅದನ್ನ ಈ ತಾರ್ಕಿಕ ಅಂತ್ಯಕ್ಕೆ ತಲುಪ್ಸಕ್ ಆಗತ್ತೆ ಅಂತ ಅನಿಸ್ತಾ ಇದೆಯಾ? ಈಗ ಬಿ ರಿಪೋರ್ಟ್ ಪ್ರಶ್ನೆ ಮಾಡಿ ಹೋರಾಟ ಮಾಡ್ತಿದ್ದೀರಾ, ಫಸ್ಟ್ ಈ ಕೇಸು, ಆಮೇಲೆ ಹೈಕೋರ್ಟ್, ಈ ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯ, ಈಗ ಬಿ ರಿಪೋರ್ಟ್ ಬಿತ್ತು, ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಫೈಟ್ ಮಾಡ್ತಿದ್ದೀರಿ, ಇಡಿ ಇದೆ. ಸೊ ಒಂದೇ ಸಲ ಹತ್ತು ಡೈರೆಕ್ಷನ್ ಅಲ್ಲಿ ನಡೀತಾ ಇದೆ, ಬಟ್ ಅಂತ್ಯಕ್ಕೆ ಹೋಗುತ್ತಿದಂತ ಅನ್ಸತ್ತಾ ನಿಮ್ಗೆ? ಮೇಡಮ್ ಖಂಡಿತವಲ್ಲ ಆಗುತ್ತೆ. ಯಾಕಂತ ಅದ್ರಲ್ಲಿ ಹೇಳೋದಲ್ಲ, ಯಾಕಂದ್ರೆ ಕೆಲವು ನ್ಯಾಯಾಂಗದಲ್ಲಿ ಇರ್ತಕ್ಕಂಥ ಲೋಪದೋಷಗಳಿಂದಾಗಿ ನ್ಯಾಯ ಪಡೆಯೋದ್ರಲ್ಲಿ ಕೆಲವು ಸಲ ವಿಳಂಬ ಆಗ್ತವೆ. ಸೊ ಹಾಗಂದ ತಕ್ಷಣ ನಾನು ನಿರಾಶೆ ಒಳಗಾಗಬಾರ್ದು. ಸೊ ಹೋರಾಟ ಮುಂದುವರ್ಸ್ಕೊಂಡ್ರೆ ಒಂದಲ್ಲ ಒಂದು ದಿವಸ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನಮ್ಮ ದೇಶದ ಲಾಂಛನ ಇರೋದೇ ಸತ್ಯಮೇವ ಜಯತೆ ಅಂತೇಳಿ. ಸೊ ಅದ್ರ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಅದು ನನ್ನ ಜೀವನದಲ್ಲಿ ಅನುಭವಗಳಾಗಿದೆ. ಯಾಕಂದ್ರೆ ಈ ಥರ ಎಲ್ಲ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದು, ಮತ್ತೆ ಅದನ್ನು ವಜಾ ಮಾಡಿಸಿ ಆದೇಶ ಮಾಡಿಸಿರೋ ಅನುಭವ ನನಗಿದೆ. ಹಿಂದೆ ಯಾವ್ದಾದ್ರು ಕೇಸ್ ಬಿ ರಿಪೋರ್ಟ್ ಆಗಿರೋದನ್ನ ಇದೇ ಹಲ್ಸೂರ್ ಗೇಟ್ ಪೊಲೀಸಲ್ಲಿ FIR ದಾಖಲು ಮಾಡೋದನ್ನ ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದ್ರು. ಸೊ ಅದನ್ನು ಮೇಲ್ಮನೆ ಸಲ್ಲಿಸಿದಾಗ ಅದನ್ನ ವಜಾ ಮಾಡಿ ಮತ್ತೆ ವಿಚಾರಣೆಗೆ ಆದೇಶ ಮಾಡೋದು ನಾನೇ ಮಾಡೋದು. ಅದರಲ್ಲೂ ಕೂಡ ವಕೀಲರಲ್ಲ, ನಾನೇ ವಾದ ಮಾಡಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದು ಆದೇಶ ರದ್ದುಪಡಿಸಿದ್ವಿ. ನೀವು ವಕೀಲ ವೃತ್ತಿ ಮಾಡಿದೀರಾ ಅಥವಾ ಮಾಡ್ತಾ ಕಲ್ತಿರೋದಾ? ಮಾಡ್ತಾ ಕಲ್ತಿರೋ. ನಾನು ಓದಿರೋದು SLC, ಆದರೆ ಪುಸ್ತಕಗಳು ಸಂಬಂಧಪಟ್ಟ ಕಾನೂನು ಪುಸ್ತಕಗಳು ಓದಿ ಮತ್ತೆ ವಕೀಲರ ಜೊತೆ ಎಲ್ಲ ಚರ್ಚೆ ಮಾಡಿ ಸೊ ತಿಳ್ಕೊಂಡು ಅನುಭವ ತಗೊಂಡಿದ್ದೆ. ಸೊ ಈ ಸಮಾಜದಲ್ಲಿ ಪ್ರತಿಭಟಿಸುವ ಮನಸ್ಸಿದ್ರೆ, ಕಲಿಯೋ ಮನಸ್ಸಿದ್ರೆ ಎಷ್ಟು ದೊಡ್ಡವರನ್ನು ಬೇಕಾದ್ರೂ ಎದುರು ಹಾಕೊಂಡು ಹೋರಾಟ ಮಾಡಬಹುದು ಅಂತ ಹೇಳ್ತೀರಿ? ಅದನ್ನ ಹೇಳ್ತೀನಿ, ಖಡ್ಗಕ್ಕಿಂತ ಲೇಖನಿ ಅರಿತ ಅಂತಾರೆ. ಅಂದ್ರೆ ಖಡ್ಗಕ್ಕಿಂತ ಲೇಖನಿನೇ ಒಂದು ಬಲಶಾಲಿ, ಮತ್ತೆ ಜ್ಞಾನಕ್ಕಿಂತ ಮಿಗಿಲಾದ ಯಾವುದೂ ಇಲ್ಲ. ಹಾಗಾಗಿ ನಾವು ಜ್ಞಾನನ ಕಾನೂನು ತಿಳ್ಕೊಂಡ್ರೆ ಸೊ ನಾವು ಇಂಥ ಹೋರಾಟಗಳಲ್ಲಿ ಕಾನೂನಾತ್ಮಕವಾಗಿ ಜಯ ಸಾಧಿಸ್ಬೋದು, ಮತ್ತೆ ಶಾಶ್ವತ ಪರಿಹಾರ ಪಡಿಬೋದು. ಈಗ ನೋಡಿ, ನಕ್ಸಲೈಟ್ ಅವರೆಲ್ಲ ಮಾಡಿದಾಗ ಕೆಲವು ಸಲ ತಾತ್ಕಾಲಿಕವಾಗಿ ನ್ಯಾಯ ಸಿಗ್ಬೋದು ಅಷ್ಟೇ ಹೊರತು ಸೊ ಶಾಶ್ವತ ಸಿಗಲ್ಲ. ಸೊ ಇಂಥ ಹೋರಾಟಗಳು ಶಾಶ್ವತವಾಗಿ ಈ ಸಮಾಜಕ್ಕೆ ಒಂದು ನ್ಯಾಯ ಸಿಗುವಂಥದ್ದು. ಈಗ ನಿಮ್ಗೆ ಈ ಕೇಸಲ್ಲಿ ನ್ಯಾಯ ಅಂದ್ರೆ ಏನು? ಸೈಟ್ ವಾಪಸ್ ಕೊಡಿಸಿದ್ರಿ, ಅದು ನ್ಯಾಯನ? ಅಥವಾ ಈಗ ನೀವು ಆರೋಪ ಮಾಡ್ತಿರೋದು ಸಿದ್ದರಾಮಯ್ಯನವ್ರ ಮೇಲೆ, ಅವರ ಪತ್ನಿ ಮತ್ತೆ ಅವ್ರ ಕುಟುಂಬದ ಮೇಲೆ, ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದಾ ನಿಮ್ಮ ಗುರಿ? ಏನು ಈಗ ಈ ಕೇಸಲ್ಲಿ? ಎರಡೂ ಇದೆ. ಯಾಕಂದ್ರೆ ಜನಸಾಮಾನ್ಯ ಸೇರ್ಬೇಕಂದ್ರೆ ನಿವೇಶನನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ತಮ್ಮ ಸೊತ್ತನ್ನು ಮಾಡ್ಕೊಂಡಿದ್ರೆ ಆ ಸತ್ತನ್ನು ವಾಪಸ್ಸು ಪ್ರಾಧಿಕಾರಕ್ಕೆ ಬರಬೇಕು, ಆ ಸತ್ತು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಅದ್ರ ಜೊತೆಗೆ ಏನು ಇದು ಅಪರಾಧ ಕೃತ್ಯ ಮಾಡಿ ಅವ್ರಿಗೆ ಶಿಕ್ಷೆ ಆಗಬೇಕು. ಸೊ ಆ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಜನಕ್ಕೆ ಒಂದು ಎಚ್ಚರಿಕೆ ಆಗುತ್ತೆ. ಅಂದರೆ ಈ ಥರ ತಮ್ಮ ಪ್ರಮಾಣ ಬೆಳೆಸಿ ಅಕ್ರಮವಾಗಿ ನಾವು ಮಯ ಮಾಡಿದ್ರೆ ಯಾವತ್ತರ ಒಂದು ದಿವಸ ನಾವು ಶಿಕ್ಷೆ ಒಳಗಾಗಬೇಕಂದ್ರೆ ಭಯ ಬಂದಾಗ ಸೊ ಮುಂದಿನ ಹೇಳಿ ಈ ಥರದ್ದು ಮಾಡಲ್ಲ. ಇದು ನಮ್ಮ ದೇಶ. ಯಾಕಂದ್ರೆ ಬರೀ ಸೈಟ್ ಕೊಟ್ಬಿಟ್ರು ಅಂದ ತಕ್ಷಣ ಇದಾಗ್ಬಿಡ್ತದೆ, ಬಿಡಪ್ಪ ಕದ್ಬಿಟ್ರೆ ವಾಪಸ್ ಕೊಟ್ಬಿಟ್ರೆ ನಮ್ಗೆ ಶಿಕ್ಷೆ ಅಂತ ಧೈರ್ಯ ಬಂದ್ಬಿಟ್ರೆ ಅಂತ ಅಪರಾಧಗಳು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕದ್ದ ಮಾಲು ವಾಪಸ್ ಕೊಟ್ರೆ ಆತ ಕಳ್ಳ ಅಲ್ವಾ ಅನ್ನೋದೊಂದು ಪ್ರಶ್ನೆ ಎಲ್ಲಾ ಕಡೆ ಓಡಾಡ್ತಿರೋ ಪ್ರಶ್ನೆ ಅಲ್ಲ. ಶಿಕ್ಷೆ ಆಗಲ್ಲ ಅಂತಂದಾಗ ಮತ್ತೆ ಇನ್ನೊಂದ್ಸಲ ಅದೇ ತಪ್ಪು ಮಾಡ್ತಾರೆ. ಬಿಡು ಸಿಗಾಕೊಂಡ್ರೆ ಮತ್ತೆ ನಾನು ಶಿಕ್ಷಣ ತಪ್ಪಿಸ್ಕೋಬಹುದು ಅನ್ನೋ ಧೈರ್ಯದಲ್ಲಿ ಮತ್ತಷ್ಟು ಅಪರಾಧಗಳು ಜಾಸ್ತಿ ಮಾಡ್ತಾರೆ. ಸೊ ಈ ಎರಡು ಉದ್ದೇಶ ನನಗಿದೆ. ಓಕೆ, ಬಟ್ ನೀವು ಪರ್ಟಿಕ್ಯುಲರ್ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡಿ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೋರಾಟ ಮಾಡ್ತಿದ್ದೀರಾ ಅನ್ನೋದೊಂದು ಆರೋಪ ಇದೆ. ಮತ್ ನೀವು ಸಿದ್ದರಾಮಯ್ಯನವ್ರ ಸುತ್ತಾನೆ ಬರ್ತೀರಾ, ಮತ್ತೆ ಶಾಲಿನಿ ರಜನೀಶ್ ಅವ್ರ ಕೇಸು ಅಲ್ಲಿಗೆ ಬಂದಿಲ್ಲತ್ತೆ, ಆ ತರದೊಂದು ಆರೋಪ ಇದೆಯಲ್ಲ? ಖಂಡಿತ ತಪ್ಪನ. ಈಗಾಗಲೇ ಸಾಕಷ್ಟು ಸಲ ಹೇಳಿದ್ರಿ. ನಾನು ಸಿದ್ದರಾಮಯ್ಯ ಅವ್ರದ ಒಂದು ಉದಾಹರಣೆ ಇಟ್ಕೊಂಡು ಈಶ್ವರ ನಗರ ಅಭಿವೃದ್ಧಿ ಪ್ರಾಧಿಕಾರ 50 ಅನುಪಾತದಲ್ಲಿ ಏನು ಅಕ್ರಮ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ನಾನು ಅರ್ಜಿಲಿ ಹಾಕೊಂಡಿರೋದು. ಸೊ ಈ ಹಿನ್ನೆಲೆ BJP ಮುಖಂಡರ ಬಗ್ಗೆನೂ ಹೇಳಿದೀನಿ, JDS ಮುಖಂಡರ ಬಗ್ಗೆನೂ ಹೇಳಿದೀನಿ. ಅಲ್ಲಿ ಬೇರೆಯವ್ರದ್ದು ಇದೆಯಾ ಅನುಪಾತದಲ್ಲಿ? ಎಲ್ಲಾ ಪಕ್ಷದವ್ರು ಇದೆ, ಆ ಪಕ್ಷ ಈ ಪಕ್ಷ ಅಂತ ಎಲ್ಲಾ ಪಕ್ಷದವ್ರು ಇದೆ. ಸೊ ಹೀಗಾಗಿ ಇವರು ಎಲ್ಲ ಸುಮಾರು 252 ಸೈಟ್ಗಳನ್ನ ಮುಟ್ಕಲ್ ಹಾಕೊಂಡ್ರೆ. ಸೊ ಅದ್ರಲ್ಲಿ BJP ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಎಲ್ಲರೂ ಇದ್ದಾರೆ. ಸೊ ಬರೀ ಒಂದೇ ಪಕ್ಷ ಅಂತ ನಾವು ಖಂಡಿತ ಇಲ್ಲ, ತಪ್ಪು ತಿಳುವಳಿಕೆ ಅದು. ಸೊ ಪ್ರಮುಖವಾಗಿ ಸಿದ್ದರಾಮಯ್ಯ ಇದನ್ನ ಇಟ್ಕೊಂಡು ನಿಜ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿನೇ ಆ ಥರ ತಪ್ಪು ಮಾಡಿದಾಗ ಸೊ ಅದನ್ನ ಗಂಭೀರ ಪರಿಗಣಿಸಬೇಕಾಗತ್ತೆ. ಓಕೆ, ಈಗ ನೀವು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಎಂತೆಂತ ದೊಡ್ಡ ಲಾಯರ್ ಕರೆಸಿದ್ರು ಅನ್ನೋದು ಗೊತ್ತು. ಕಪಿಲ್ ಸಿಬಲ್ ಅವರಿಂದ ಹಿಡಿದು ಎಲ್ಲ ದೊಡ್ಡ ಲಾಯರ್ಸ್ ಅವ್ರು ಕನ್ಸಲ್ಟ್ ಮಾಡಿದ್ರು, ಮತ್ತೆ ಇಲ್ಲಿ ವಾದ ಮಾಡಕ್ಕೂ ಬಂದ್ರು. ಅದಕ್ಕೆ ಪ್ರತಿಯಾಗಿ ನೀವು ಅಷ್ಟೇ ದೊಡ್ಡ ವಕೀಲರನ್ನ ಕರೆಸಿದಿರಿ.
ಇಷ್ಟೆಲ್ಲ ಹಣಕಾಸು ಬಲ ಎಲ್ಲಿಂದ ಬರುತ್ತೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ? ಈ ಕೇಸ್ ನಡೆಸೋದು, ನಿಮ್ಮ ಮೇಲೆ ಕೇಸ್ ಇದೆ, ಈ ಕೇಸ್ ನಡೆಸ್ಬೇಕು, ಓಡಾಟ, ದೊಡ್ಡವರ ಸುತ್ತ ನಡೀತಿರೋದು, ದುಡ್ಡು ಯಾರು ಕೊಡ್ತಾರೆ? ಸ್ಪಾನ್ಸರ್ಶಿಪ್ ಇದೆಯಾ ಅಂತ. ಮೇಡಮ್, ಹೋರಾಟಗಾರರಿಗೆ ನಾನು ಹೇಳೋದಲ್ಲ, ಒಂದು ವಿವೇಕಾನಂದರ ಮಾತು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಸ್ಪಷ್ಟ ಗುರಿ ಇದ್ದು ದಿಟ್ಟ ಹೆಜ್ಜೆ ಇಟ್ಟರೆ ಆ ಗುರಿ ತಲುಪಬೇಕಾದ ಎಲ್ಲ ಸಹಕಾರಗಳನ್ನು ದೇವರು ಯಾವ್ದಾರು ರೂಪದಲ್ಲಿ ಕೊಡ್ತಾ ಅಂತೇಳಿ. ಸೊ ಹಾಗಾಗಿ ನನಗೂ ಹಲವಾರು ಜನ ಬೇರೆ ಬೇರೆ ರೀತಿ ಸಹಕಾರ ಕೊಡ್ತಾ ಇದಾರೆ. ಆದರೆ ಎಲ್ಲರೂ ದುಡ್ಡಿಂದ ಕೊಡ್ತಾ ಇದಾರೆ ಅಂತಲ್ಲ. ಈಗ ವಕೀಲರು ಕೂಡ ನಂತರ ಲಕ್ಷ ಇಸ್ಕೊಂಡು ಏನು ಬಂದ್ ಮಾಡ್ತಿಲ್ಲ. ಸೊ ನನ್ನ ಒಂದು ಹೋರಾಟ ನೋಡ್ಕೊಂಡು ಅವ್ರು ಬಂದು ವಾದ ಮಾಡ್ತಿರೋದು. ಅಂದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತಾನೆ ಯಾರಾದ್ರೂ ಅವ್ರ ಉದ್ದೇಶ ಏನಾರು ಇರ್ಬೋದು, ನಾನು ಅದನ್ನ ಕೇಳೋಕಲ್ಲ, ಯಾವ ಉದ್ದೇಶದ ಕೇಳೋಕಲ್ಲ. ಒಟ್ಟು ನನಗೆ ಬೆಂಬಲ ನಿಂತ್ಕೊಂಡಾಗ ನಾನು ಪಡಿಬೇಕಾದ್ರೆ ನಂಗೆ ಕರ್ತವ್ಯ. ಸೊ ಒಬ್ಬ ಯುದ್ಧ ಕೊಟ್ಟಾಗ ಯುದ್ಧ ಗೆಲ್ಲಬೇಕಾದಂತ ಎಲ್ಲ ಸಾಕನ್ನು ಪಡಿಬೇಕು ಹೊರತು ಅವರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ ನೋಡ್ತಾ ಕೂತ್ಕೊಂಡ್ರೆ ಆ ಉದ್ಯೋಗದಲ್ಲಿ ಗೆಲ್ಲಕ್ಕಾಗಲ್ಲ. ನಿಮ್ಮ ಗುರಿ ನಿಮಗೆ ಸ್ಪಷ್ಟ? ಸ್ಪಷ್ಟ, ನನಗೆ ತಲುಪಬೇಕು, ಗುರಿ ತಲುಪಬೇಕು. ಸೊ ಹಾಗಾಗಿ ಹಲವಾರು ರೀತಿಲಿ ಸಹಕಾರ ನೋಡಿ. ಈಗ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋರು. ಹಾಗಾದ್ರೆ ಅವ್ರಿಗೆ ದುಡ್ಡು ಇಲ್ಲಿಂದ ಬಂದದ್ದು ಎಲ್ಲರೂ ಕೇಳ್ಕೊಂಡು ಕೂತಿದ್ರೆ ಅವ್ರಿಗೆ ಹೋರಾಟ ಗೆಲ್ಲಕ್ಕೆ ಆಗ್ತಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ನಾನೇನಾದ್ರು ಅಕ್ರಮವಾಗಿ ಅಥವಾ ಬೇರೆ ಥರದಲ್ಲಿ ಏನಾದ್ರು ದುಡ್ಡು ವಸೂಲಿ ಮಾಡ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಸಂಬಂಧ ಸಾಕ್ಷಿ ಹೇಳಿದ್ರೆ ಅದು ಸಿದ್ಧ ಇದ್ದೀನಿ, ಆ ವಿಚಾರಣೆಗಾಗಲಿ ಮತ್ತೊಂದಾಗಲಿ. ಅದು ಸುಮ್ಮನೆ ಏನಪ್ಪ, ಈಗ ನೋಡಿ ಯಾಕೆ ನಾನು ಹೇಳಲ್ಲ ಅಂತ ಒಂದು ಉದಾಹರಣೆ ಹೇಳ್ತೀನಿ. ಕೆಲವ್ರಿಗೆ ಕೇಳಿದೆ ಹೇಳ್ಬಿಡಿ ಯಾರು ಸಹಾಯ ಮಾಡೋದು ಅಂದರೆ ಹೇಳೋಕ್ಕಾಗಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಈ ವಿರೋಧಿಗಳು ಇರ್ತಲ್ಲ, ಅವರು ನಮ್ಗಿಂತ ಮುಂಚೆ ನಮಗೆ ಯಾರು ಬೆಂಬಲ ಅವ್ರನ್ನ ಕೊಲ್ಲಕ್ಕೆ ಹೋಗಿ ಪ್ರಯತ್ನ ಪಡೋದ್ರೆ ದೂರ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಒಂದು ಉದಾಹರಣೆ ಹೇಳ್ತೀನಿ. ಒಂದು ಪ್ರಕರಣ, ನನಗೊಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ನಾನು ಒಬ್ಬನೇ ಹೋಗೋದು ಬೇಡ ಅಂತೇಳಿ ನಮ್ಮ ಸ್ನೇಹಿತನೊಬ್ಬನ ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಅವ್ನು ನನ್ನ ಜೊತೆ ಬಂದಿದ್ದ ಒಂದು ಕಾರಣಕ್ಕೆ ಆ ಕೇಸಲ್ಲಿ ಅವ್ನು ಆರೋಪಿ ಮಾಡ್ತಾರೆ. ಪಾಪ ಅವನು ನನ್ನ ಜೊತೆ ವರ್ಷಗಟ್ಟಲೆ ಕೋರ್ಟ್ ಬಾರಿ ಭಾಗ. ಅಂದ್ರೆ ಈಗ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು ಅಂತ ಟಿವಿಲಿ ಬಂದ್ಬಿಡತ್ತೆ ಸುದ್ದಿ. ನಿಮ್ ಜೊತೆಗೆ ಬಂದವ್ರನ್ನ ಟಾರ್ಗೆಟ್ ಮಾಡಿದ್ರೆ ಗೊತ್ತಾಗಲ್ಲ. ಮತ್ತೆ ಅವ್ರು ದೂರ ಆಗ್ಬಿಟ್ರೆ, ರೆಕ್ಕೆ ಕಟ್ ಮಾಡ್ಬಿಟ್ರೆ ಪಕ್ಷಿ ಹಾರಕ್ಕಾಗಲ್ಲ ಅನ್ನೋ ಹಿನ್ನೆಲೆ ಅವ್ರದ್ದು. ಅದಕ್ಕೋಸ್ಕರ ಕೆಲವು ವಿಚಾರ ನಾನು ಹೇಳಕ್ ಹೋಗಲ್ಲ. ನಾನು ಅದಕ್ಕೆ ಹೇಳ್ತೀನಿ, ನಾವು ಅಕ್ರಮವಾಗಿ ಯಾರನ್ನಾದ್ರು ಬಲವಂತವಾಗಿ ಎದುರಿಸಿ ಮಾಡಿ ದುಡ್ಡು ವಸೂಲಿ ಮಾಡ್ತಿದ್ರೆ ನೀವು ಸಾಕ್ಷಿ ಕೊಡಿ, ಅದಕ್ಕೆ ಶಿಕ್ಷೆ ನಾನು ರೆಡಿ. ನನಗೆ ಆ ಸಾಕ್ಷಿ ಕೊಟ್ಬಿಟ್ರೆ ನನಗೆ ಪ್ರಕರಣ ದಾಖಲು ಮಾಡಬೇಕು, ಕೊಡೋ ವಿಚಾರಣೆ ಇಲ್ವೇ ಇಲ್ಲ. ಸೊ ನಾನೇ ಜೈಲ್ಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಸಾಕಷ್ಟು ನಿಮ್ಗೆ ಸಹಕಾರ ಸಿಕ್ಕಿದೆ ಈ ಹೋರಾಟದಲ್ಲಿ, ಹಣಕಾಸು ಸಹಕಾರನೂ ಸಿಕ್ಕಿದೆ. ರಾಜಕಾರಣಿಗಳು ಹಣಕಾಸು ಸಹಾಯ ಮಾಡಿದಾರ ಕೇಸ್ ಹೋರಾಟ ಮಾಡಕ್ಕೆ? ರಾಜಕಾರಣಿಗಳು ಅಂತ ಹೇಳಿದ್ರು ನನಗೆ ಬೇರೆ ಜನಗಳು ಸಾಕಷ್ಟು ಮಾಡ್ತಾ ಇದಾರೆ. ಈಗ ಮತ್ತೆ ಧೈರ್ಯ ನಾನು ದುಡ್ಡಿನ ಪರ, ಈಗ ನನಗೆ ಒಂದು ಪೇಪರ್ ಬೇಕಾಗುತ್ತೆ ಅಥವಾ ಕಾಟ್ರೇಜ್ ಬೇಕಾಗುತ್ತೆ, ಆ ಥರದ್ದೆಲ್ಲ ತಂದು ಕೊಡೋದು ಮಾಡೋದು ಮಾಡ್ತಾರೆ. ಸೊ ಇದೇ ಇಂಥದ್ದೇ ಅಂತಲ್ಲ. ಹಾಗೆ ನಿಮ್ಮ ಹಿನ್ನೆಲೆ ನೋಡಿದಾಗ ನನಗೆ ಆಶ್ಚರ್ಯ ಆಗಿದ್ದು, ನೀವೊಬ್ರು ಪತ್ರಕರ್ತರು, ಮೆಡಿಕಲ್ ಶಾಪ್ ಅಲ್ಲಿ ಜೀವನಕ್ಕೆ ಅಂತ ಶುರು ಮಾಡಿ ಅದ್ರ ಜೊತೆಗೆ ಪತ್ರಿಕೆ, ನಿಮ್ಮದೇ ಆದಂತಹ ಒಂದು ಬರವಣಿಗೆ ಹುಚ್ಚು ಆವಾಗಿಂದ ಇದ್ದು ಬಹಳ ವಿಚಿತ್ರವಾಗಿದೆ ಕಾಂಬಿನೇಷನ್ ಅಂತ ಅನಿಸ್ತು ನಮ್ಗೆ. ಮೆಡಿಕಲ್ ಶಾಪು, ನೀವು ಓದಿದ್ದು SSLC ಮತ್ತೆ ಪತ್ರಿಕೆ, ಹೇಗಿದೆಲ್ಲ? ದೇವ್ರ ಕೊಡೋ ಶಕ್ತಿ ಮೇಡಮ್. ದೇವರು ನಂಗೆ ಮನಸ್ಸೊಳಗೆ ಏನು ಸಂಕಲ್ಪ ಕೊಡ್ತಾನೆ ಅದು ಮಾಡೋ ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಶಕ್ತಿ ನಾನು ದೇವರೇ ಕೊಡ್ತಾನೆ. ಆ ಜ್ಞಾನ ಆಗಲಿ, ಬೇರೆ ಥರ ಸಹಕಾರ ಆಗಲಿ, ಮತ್ತೊಂದಾಗಲಿ. ಸೊ ಎಲ್ಲ ಕೂಡ ನೋಡಿ, ಕೆಲವೆಲ್ಲ ಹೋರಾಟ ನೋಡಿರ್ತಾರೆ, ಅವ್ರು ನಾಲ್ಕು ಜನ ಜೊತೆ ಇಟ್ಕೊಂಡು ಮಾಡೋದೆಲ್ಲ ಮಾಡ್ತಿರ್ತಾರೆ. ಮೊದ್ಲಿಂದ ಅನ್ಸಿರೋದು, ಇವ್ರು ಎಲ್ಲೂ ಹೋದ್ರು ಹೆಚ್ಚಂದ್ರೆ ನಿಮ್ ಫ್ಯಾಮಿಲಿಯವ್ರು ಯಾರೋ ಒಬ್ರು ಇರ್ತಾರೆ ಬಿಟ್ರೆ ಗುಂಪು ಕಟ್ಕೊಂಡು ಬರಲ್ಲ. ಇಲ್ಲ ಮೇಡಮ್, ಅದನ್ನ ಹೇಳ್ತಿದ್ದೀನಿ, ದೇವರ ಆ ಶಕ್ತಿ ಕೊಡಿ ನನಗೆ, ಆ ಒಂದು ನೈತಿಕ ಶಕ್ತಿ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾನು ಆಧ್ಯಾತ್ಮಿಕವಾಗಿ ಒಂದಷ್ಟು ವರ್ಷ ಸಾಧನೆ ಮಾಡಿದ್ದೀನಿ. ಸೊ ಧ್ಯಾನ, ಪ್ರಾರ್ಥನೆ, ಅದು ಇದೆಲ್ಲ ಮಾಡಿದ್ದೀನಿ. ಮತ್ತು ಆಧ್ಯಾತ್ಮಿಕ ಪುಸ್ತಕ ಓದಿದ್ದೀನಿ. ಜೀವನ ಅಂದರೆ ಏನು, ಸಾವು ಅಂದರೆ ಏನು. ಕೆಲವರು ನನಗೆ ಪ್ರಶ್ನೆ ಕೇಳ್ತಾರೆ, ಸಾವಿಗೆ ಭಯನೇ ಇಲ್ಲ ನಿಮಗೆ ಅಂತೇಳಿ. ನಾನು ಯಾಕೆ ಭಯ ಪಡಲಿ? ಯಾರು ಹೊಸ ಬಟ್ಟೆ ಕೊಡ್ತಾರೆ, ಯಾರೋ ಭಯ ಪಡ್ತಾರೆ, ಖುಷಿ ಪಡ್ತಾರೆ. ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತೀನಿ ಅಂದರೆ ಖುಷಿ ಪಡ್ತೀನಿ. ಇನ್ನೂ ಒಳ್ಳೆ ದೇಹ ಸಿಗುತ್ತೆ ಅಥವಾ ಒಳ್ಳೆ ಮನೆ ದೇಹ ಸಿಗುತ್ತೆ ಅಂದರೆ ಖುಷಿ ಪಡಬೇಕು ಹೊರತು ದುಃಖ ಯಾಕೆ ಪಡಲಿ? ಓಕೆ, ನಿಮ್ ಫ್ಯಾಮಿಲಿಯವರು ಅಷ್ಟೇ ಧೈರ್ಯವಾಗಿರ್ತಾರ? ಯಾಕಂದ್ರೆ ನೀವೇನೋ ಬಂದ್ಬಿಡ್ತೀರ ಆಗಿದ್ದಾಗ್ಲಿ ಅಂತ. ನಾನು ಕುಟುಂಬದ ವಿಚಾರ ಹೇಳ್ಬೇಕು, ನಾನು ಒಂದು ಜನ ಪುಣ್ಯ ಮಾಡಿದೆ ಅಂತ ಹೇಳ್ಬೇಕು. ಅಂತ ಹೆಂಡತಿ ಅಂತ ಮಕ್ಕಳು ನನಗೆ ಈ ಥರ ಬೇರೆ ಯಾರು ಆಗಿದ್ರೆ ಇಷ್ಟು ಸಹಕಾರ ಕೊಡ್ತಿರಲಿಲ್ಲ. ಸೊ ನನ್ನಿಂದ ಆಗ್ತಾನೆ ಎಲ್ಲನೂ ಸಹಿಸ್ಕೊಂಡು ಸೊ ಸಹಕಾರ ಕೊಡ್ತಾರೆ. ಯಾಕಂದ್ರೆ ನೀವು ಎದುರು ಹಾಕೊಂಡಿರೋದು ಈ ದೇಶದ, ಈ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರುಗಳನ್ನ. ಮನೆಯಲ್ಲಿ ಪ್ರತಿದಿನ ನೀವು ಮನೆ ಬರೋ ತನಕನೂ ಭಯ ಇರುತ್ತೆ. ಅದ್ರ ನಡುವೆ ನೀವು ಮತ್ತೆ ಈಗಲೂ ನಡೆಸ್ತಿದ್ರೆ, ಈಗಾದ್ರೂ ಸಾಕು, ಸೈಟ್ ವಾಪಸ್ ಆಯ್ತು, ಇಷ್ಟು ಮಾಡಿದ್ರಲ್ಲ, ದೊಡ್ಡ ಹೆಸರು ಬಂತು ನಿಮಗೆ. ನೀವೇನು ಹೆಸರು ಮಾಡ್ಬೇಕು ಅಂತ ಅದನ್ನ ಮಾಡಿದ್ರೋ ಬಿಟ್ರು, ಬಟ್ ಇಡೀ ರಾಜ್ಯಕ್ಕೆ ಇವತ್ತು ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯನವರನ್ನ ಶೇಕ್ ಮಾಡಿದ್ರು ಅನ್ನೋದೊಂದು ಹೆಸರು ಬಂತು. ಸಾಕಲ್ಲ, ಇನ್ನ ಮುಗಿಸ್ಬಿಡಿ ಹೋರಾಟನ ಅಂತ. ಅವರು ಪ್ರಾರಂಭದಲ್ಲೂ ಕೂಡ ಸಾಕಷ್ಟು ಸಲ ನನಗೆ ಹೊರಡನ್ನು ನಿರ್ದೇಶಿಸೋಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ, ಒತ್ತಡ ಕೂಡ ಹಾಕಿದ್ದಾರೆ. ಆದರೆ ನಾನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ, ನಾನು ಸಾಯೋವರೆಗೂ ಈ ಹೋರಾಟವನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನಗೆ ಈ ಅನ್ಯಾಯ ಆಕ್ರಮಣ ನೋಡಿಕೊಂಡು ಬದುಕು ಅನಿವಾರ್ಯತೆ ಪ್ರಶ್ನೆ ಕಾಡುತ್ತೆ. ಸೊ
ಸೊ ಆ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಬೇಕಾದ್ರೆ ನಾನು ಹೊರಡನ್ನ ನಿರಂತರ ನಡೆಸ್ಬೇಕಾಗತ್ತೆ. ಓಕೆ. ಸೊ ನಾನಂತೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ನಿಮ್ಮ ಜೀವನಕ್ಕೆ ಏನು ಬೇಕು ನನ್ನ ಕಡೆ ಏನಾಗಿದೆ ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟು ಅವ್ರು ಸಹಕಾರ ಪಡ್ಕೊಂಡು ನಾವು ಹೊರಡನ್ನ ಮಾಡ್ತೀನಿ. ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನ. ಹೌದು, ಮಾಡ್ಕೊಳ್ಳಿ ಹೋರಾಟನ. ಅವ್ರಿಗೆ ಗೊತ್ತಾಗ್ಬಿಡಿ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಹರಿಹರ ಬ್ರಹ್ಮ ಬಂದ್ರು ಕೂಡ ನನ್ನ ಈ ಸ್ವಭಾವನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಓಕೆ. ತಡೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ಅವ್ರನ್ನು ಅವಾಗ ಹೇಳ್ತಿರ್ತಾರೆ, ನೊಂದ್ಕೊಳ್ತಿರ್ತಾರೆ. ಸೊ ಆಗ ಸುಮ್ಮನಾಗ್ತಾರೆ. ಓಕೆ. ನಿಮ್ಮ ಮೇಲೆ ಮುಂಚೆ ಈ ಕೇಸ್ ಟಚ್ ಮಾಡೋಕ್ಕಿಂತ ಮುಂಚೆ ಪೊಲೀಸರು ನಿಮ್ಮನ್ನ ಅರೆಸ್ಟ್ ಮಾಡಿದವರು ಒಂದು ಕೇಸಲ್ಲಿ ಬಿಡೋದಿಕ್ಕೆ ರೆಡಿ ಇಲ್ಲ. ಒಂದಾದ್ಮೇಲೆ ಒಂದು ಅರೆಸ್ಟ್ ವಾರೆಂಟ್, ಬಾಡಿ ವಾರೆಂಟ್ ಅಂತ ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಹೊರಗೆ ಬರದಿರೋ ರೀತಿ ಲಾಕ್ ಆಗ್ಬಿಟ್ಟಿದ್ರಿ ನೀವು. ಮೇಡಮ್, ಇಡೀ ಇಲಾಖೆ ನನ್ನ ವಿರುದ್ಧ ನಿಂತು ಬಿಟ್ಟಿದ್ರಿ. ಯಾಕೆಂತ ಹೇಳಿದ್ರೆ ನನ್ನ ಹೋರಾಟದಿಂದ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಜೈಲಿಗೆ ಹೋಗುವಂಥ ಸ್ಥಿತಿ ಬಂದ್ಬಿಟ್ಟಿತ್ತು. ಹಾಗಾಗಿ ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದೊಂದೇ ಒಂದು ಪ್ರಕರಣ ದಾಖಲೆ ಮಾಡೋವಂಥದ್ದು, ಜಾಮೀನು ಕೊಡೋಕೆ ಯಾರು ಬಂದ್ರೆ ಅವ್ರಿಗೆ ಎದುರಿಸೋವಂಥದ್ದು, ಮತ್ತು ನನ್ನಿಂದೆ ಯಾರಿದಾರ ಅಂತ ಇದು ಮಾಡೋವಂಥದ್ದು, ಇದೆಲ್ಲ ಸಾಕಷ್ಟು ಕೇಳ್ಕೊಳ್ಬಿಟ್ರು. ಆ ಸಂದರ್ಭ ಒಟ್ಟು ಕೃಷ್ಣನ್ ಕಥೆ ಮುಗಿತ್ತು ಅಂತ ಸಮಾಜ. ಸೊ ನೀವು ಸಿದ್ದರಾಮಯ್ಯನವ್ರ ವಿರುದ್ಧ ಮಾತ್ರ ಅಲ್ಲ ಹೋರಾಟ ಮಾಡಿರೋದು, ಸುಮಾರು ಜನ ಪೊಲೀಸರನ್ನು ಜೈಲಿಗೆ ಕಳಿಸಿದ್ದೀರಿ. ಹೌದು, ಸಾಕಷ್ಟು ಸಸ್ಪೆಂಡ್ ಆಗಿದ್ದಾರೆ, ಸಾಕಷ್ಟು ಇದಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ನಾನು ಮಾಡಿದಷ್ಟು ಕೆಲಸ ಬಹುಶಃ ಯಾರಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಮತ್ತೆ ಅವಾಗ ಪ್ರಾರಂಭದಲ್ಲಿ ಅವ್ರಿಗೂ ತಪ್ಪು ತಿಳುವಳಿಕೆ ಇತ್ತು. ಸ್ನೇಹ ಕೃಷ್ಣ ಬೇರೆ ಯಾವ್ದೋ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ಈಗ ಗೊತ್ತಾಗಿದೆ ಪೊಲೀಸ್ ಅಧಿಕಾರಿಗಳು ಗೊತ್ತಾಗಿದೆ, ಇಲ್ಲ ಕೃಷ್ಣ ಆ ರೀತಿ ಅಲ್ಲ, ಅನ್ಯಾಯ ಕಂಡ್ರಷ್ಟೇ ವರ್ಣ ಮಾಡೋದು ಗೊತ್ತಾಗಿದೆ. ಹಾಗಾಗಿ ಈಗ ಪೊಲೀಸ್ ಇಲಾಖೆ ನಂಗೆ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಯಾಕಂದ್ರೆ ಪೊಲೀಸರಿಗೆ ಸಂಬಂಧಪಟ್ಟಾಗ ನಾನು ಸಾಕಷ್ಟು ಹೋರಾಟ ಮಾಡಿದ್ದೆ. ಅವರು ನನಗೆ ಅಷ್ಟು ತೊಂದರೆ ಕೊಟ್ಟರು ಕೂಡ ಈ ವಾರದ ರಜಾ ಕೊಡೋದಕ್ಕೆ ನಾನೇ ಕಾರಣ. ವಾರದ ರಜಾ ಕೊಡಬೇಕು ಅಂತೇಳಿ ಆಗಿನ DGPಗೆ ಒತ್ತಡ ಹಾಕಿ ಮನವಿ ಮಾಡ್ಕೊಂಡಿದ್ದೆ ನಾನು. ಆನಂತರ ಈಗ ಆಹಾರ ಭತ್ಯೆ ಕೊಡಬೇಕು ಅಂತೇಳಿ ಇದೆಲ್ಲ ಸಾಕಷ್ಟು ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಅವ್ರಿಗೂ ಸತ್ಯ ಗೊತ್ತಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಂಬಲ್ಲ ಮೇಡಮ್, ಸೊ ನನ್ನ 2015 ಯಾರು ಜೈಲಿಗೆ ಹಾಕಿದ್ರು ಅದೇ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲೆ ಮಾಡಿ ಅವ್ರು ಜೈಲಲ್ಲಿದ್ದಾಗ ಅವ್ರ ಪರ ಹೋರಾಟ ಮಾಡಿ ಬಿಡಿಸಿದೆ ನಾನು. ಆಗಲೂ ಸಾಕಷ್ಟು ಜನ ಮಾಡಿ ಏನ್ರಿ ನಿಮ್ಗೇನು ಇದಲ್ಲ. ನಾನು ಹೇಳಿದೆ ಈ ಪ್ರಕರಣ ಅವ್ರಿಗೆ ಅನ್ಯಾಯ ನ್ಯಾಯ ಕೊಡಿಸ್ತೀನಿ, ಅವರು ನನ್ನ ಪ್ರಕರಣ ಅನ್ಯಾಯ ಮಾಡಿದ್ರೆ ಆ ಪ್ರಕರಣ ಅವ್ರು ಶಿಕ್ಷೆ ಕೊಡ್ತೀನಿ ಬಿಡಲ್ಲ ಅಂತ ಹೇಳಿದ್ದೀನಿ. ಸೊ ಅದೇ ರೀತಿ ನಾವು ಹೋರಾಟ ಮಾಡ್ತೀವಿ. ನನ್ನ ಉದ್ದೇಶ ಅಷ್ಟೇ. ಹೌದು ಮೇಡಮ್, ಕೇಳಿ ಅವರು ಸತ್ಯ ಒಪ್ಪಿಕೊಳ್ಳೋದು ಅದ್ರ ಮಲಾಜಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಸುಳ್ಳು ಕೇಸ್ ಆಗಿತ್ತು ಅದು. ಸೊ ನಾನು ನನ್ನ ಅವಾಗ ನಿಜ ಹೇಳ್ಬೇಕಂದ್ರೆ ಒಂದು ಪ್ರಾಣದ ಹಂಗು ತೋರೋದು, ಕೇರಳಗೆಲ್ಲ ಹೋಗಿ ಆ ದಾಖಲೆಲ್ಲ ತಗೊಂಬಂದು ಅದು ಸುಳ್ಳು ಅಂತೇಳಿ ಸಾಬೀತುಪಡಿಸಿದೆ. ಈಗ ನೀವು ಪೊಲೀಸರು ಲಂಚ ತಗೊಂಡಿರೋದು, ಕೊಲೆ ಕೇಸಲ್ಲಿ ಗೋಲ್ಮಾಲ್ಗಳು, ಮಕ್ಕಳ ಹತ್ರ ಭಿಕ್ಷೆ ಬೇಡಿಸ್ತಾ ಇದ್ದ ಕೇಸಲ್ಲಿ ಪೊಲೀಸರಿಗೆ ಶಾಕ್ ಕೊಟ್ರಿ ನೀವು. ಇಷ್ಟೆಲ್ಲಾ ಪ್ರಕರಣಗಳು ಕಡೆಗೆ ನೀವು ಹೊರಗಡೆನೆ ಬರದೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿ ನಿಮ್ಮ ಪತ್ನಿ ಪತ್ರ ಬರೆದು ಹೋರಾಟ ಮಾಡಿ ಇವ್ರಿಗೆ ಜಾಮೀನೇ ತಗೊಳಕ್ ಆಗ್ತಿಲ್ಲ ಅನ್ನೋ ತನಕ ಒದ್ದಾಟ ಆಗೋಯ್ತು. ಆಗ ಸಾಕು ಈ ಹೋರಾಟ ಅಂತ ಅನ್ಸಿತ್ತ ನಿಮ್ಗೆ? ಇಲ್ಲ, ಖಂಡಿತವಿಲ್ಲ. ನನಗೆ ಜೈಲಿಗೆ ಹಾಕ್ದಾಗ ಪೊಲೀಸ್ ಅಧಿಕಾರಿಗಳು ನನಗೆ ಹೇಳಿ ಕಳ್ಸೋರು ಜೈಲಲ್ಲಿ ಇದ್ದಾಗಲೇ, ನೀವು ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕು, ಪೊಲೀಸ್ ವಿರುದ್ಧ ಹೋರಾಟ ಮಾಡಲ್ಲ, ಪತ್ರಿಕೆಯಲ್ಲಿ ಬರೆಯಲ್ಲ ಅಂತ ಮುಚ್ಚಳಿಕೆ ಬರ್ಕೊಡ್ಬೇಕು, ಆಗ ನಿಮಗೆ ಕೇಸ್ ಹಾಕೋದು ನಿಲ್ಲಿಸ್ತೀವಿ, ತೊಂದರೆ ಕೊಡಲ್ಲ ಅಂತ ಮಾಡೋದು. ನಾನು ಅವ್ರು ಸ್ಪಷ್ಟ ಹೇಳಿದೆ, ನೀವು 10 ಕೇಸಲ್ಲಿ 100 ಕೇಸ್ ಆಗಿ 10 ವರ್ಷ ಜೈಲಲ್ಲಿ ಇರಿಸಿ ನಾನು ಹೆದರಲ್ಲ, ನಾನು ಜೈಲಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಜೈಲಿಂದನೇ ಸಂಬಂಧಪಟ್ಟ ದೂರ ಕೊಡೋದು ಮತ್ತೊಂದು ಮಾಡೋದು ಮಾಡ್ತಿದ್ದೆ. ಕೊನೆಗೆ ಆಗ ಅವರೇ ಸುಮಾರು ಅಂದ್ರೆ ನಿಮ್ಮನ್ನ ಹತ್ತಿರದಿಂದ ನೋಡಿದವ್ರು ಹೇಳೋದು, ಯಾರಾದ್ರೂ ಆಗಿದ್ರೆ ಪೊಲೀಸರು ಕೈ ಕಾಲು ಹಿಡಿದು ಬಿಟ್ಟು ಬಿಡಿ ನನ್ನ ಕೇಳ್ಕೊಳ್ತಿದ್ರು, ಅಷ್ಟು ಸತಾಯಿಸಿದ್ದಾರೆ ನಿಮ್ಮನ್ನ ಆ ಟೈಮಲ್ಲಿ ಪೊಲೀಸ್. ಅವ್ರು ಇಷ್ಟೇ ಸತಾಯಿಸಿದ್ರು ಕೂಡ ನಾನು ಇದು ಮಾಡಿಲ್ಲ ಮೇಡಮ್. ನನಗೆ ಎಷ್ಟು ಬಟ್ಟಿಗೆ ಬೆದರಿಕೆ ಹಾಕೋದು ನೀವು ಹೇಳಿದ, ನಾನು ಆಧ್ಯಾತ್ಮಿಕ ಸಾಧನೆ ಮಾಡಿಲ್ಲ ಅಂದ್ರೆ ನಾನು ಬಹುಶಃ ಹಿಂಜರಿತೆ ಅನ್ಸುತ್ತೆ. ಸೊ ನನಗೆ ಉದ್ದೇಶಪೂರ್ವಕವಾಗಿ ನನಗೆ ಎದುರಿಸ್ಬೇಕು ಅಂತೇಳಿ ನನ್ನ ಪೊಲೀಸ್ ಕಸ್ಟಡಿ ತಗೊಂಡು, ಸೊ ನನ್ನ ಮುಂದೆ ಬೇಕು ಅಂತಲೇ ಕಳ್ಳರು ಕರ್ಕೊಂಬಂದು ಚೆನ್ನಾಗಿ ಹೊಡೆಯೋದು, ಹೊಡೆದ್ಬಿಟ್ಟು ಆಮೇಲೆ ಬಂದು ನೋಡಿ ಕುಶಾಲ ಹೆಂಗೆ ಹೊಡಿತೀವಿ ನಾವು, ನಿಮ್ಗೆ ಯಾಕೆ ಹೊಡೆಯಲ್ಲ ಗೊತ್ತಾ, ಸಾಯವರು ನಿಮ್ಮ ಬಗ್ಗೆ ಅಭಿಮಾನ ಇದೆ ಅಂತ ಸುಳ್ಳು ಹೇಳೋವಂಥದ್ದು ಎಲ್ಲ ಮಾಡೋದು. ನಾನು ಹೇಳಿದೆ ನಿಮ್ಮ ಅಧಿಕಾರ ನಮಗೆ ಹೊಡೆಯೋಕೆ ಆಗಲ್ಲ ಕಣ್ರಿ ಅಂತ ಹೇಳಿ. ಯಾಕೆ ಹೊಡೆಯೋಕ್ಕಾಗಲ್ಲ ಕುಶಾಲ, ಏನು ಕೋರ್ಟಿಂದ ಕರ್ಕೊಂಬಂದಿದ್ದಾರೆ ಹಾಗಾಗಿ ಹೊಡೆಯಲ್ಲ ಅಂತ ಹೇಳಿದ್ರೆ ಗೊತ್ತು ಅವ್ರಿಗೆ, ಹಿಂಗೆ ಹೊಡಿಬೇಕು, ಕೋರ್ಟಿಗೆ ಕರ್ಕೊಂಡು ಮುಂಚೆ ನಿಮ್ಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿದೆ ಅಂದ್ರೆ ಹಂಗೆ ಅದೆಲ್ಲ ಇರ್ಕಂಡ್ರಿ, ನಿಮ್ಮ ಸಾಯವರು ನನ್ನ ಕೈಗೆ ಕಾಲಿಗೆ ತಲೆಗೆ ಮೈಗೆ ಹೊಡಿಬೋದು ಹೊರತು ಈ ದೇಹದೊಳಗಿದ್ದಾವೆ ನಾನು ನನ್ಗೆ ಹೊಡೆಯೋಕ್ಕಾಗಲ್ಲ ಅಂತಂತೆ. ಅದೆಲ್ಲ ಗೊತ್ತಾಗಿ ಇವ್ರ ಜೀವಕ್ಕೆ ಎದರಲ್ಲ ಮಾಡೋದು ಗೊತ್ತಾಗಿ ಸುಮ್ಮನೆ. ಓಕೆ. ಮೂಡಾ ಕೇಸಲ್ಲಿ ಈಗ ಮತ್ತೆ ಅರ್ಜಿ ಹಾಕೊಂಡಿದ್ರೆ ಬಿ ರಿಪೋರ್ಟ್ ಸುಳ್ಳಾಗಿ ಹಾಕಿದ್ದಾರೆ ಅಂತ. ಈ ಕೇಸ್ನಲ್ಲಿ ಈಗ ನ್ಯಾಯಾಲಯದ ಮುಂದೆ ಏನ್ ನಿಮ್ಮ ಮೊರೆ ಇಡ್ತಾ ಇರೋದೇನು? ಯಾಕಂದ್ರೆ ಈಗ ನಿಮ್ ಸೋತ್ ಹೋಗಿದಿರಿ, ಒಂದು ಹಂತದಲ್ಲಿ ನಿಮ್ಗೆ ಸೋಲಾಗಿದೆ. ಸೋಲು ಅದನ್ನ ನಾವು ಸೋಲು ಅಂತ ತಿಳ್ಕೊಂಡ್ರೆ ಸೊ ಈ ತರ ಇಂಜನ್ ಸರಿ ಅಂತ ಮನಸ್ಥಿತಿ ಬರ್ತದೆ. ಅದು ಸೋಲೇ ಒಂದು ಗೆಲುವಿನ ಮೆಟ್ಲು ಅಂತೇಳಿ ಹೋದಾಗ ಸೊ ನಾವು ಗೆಲುವು ಸಾಧಿಸ್ತೀವಿ. ಈಗ ಏನು ಸೋಲಾಗಿದೆ, ಸೊ ಅದನ್ನು ಯಾಕೆ ಸೋಲಾಗಿದೆ ಅನ್ನೋ ವಿಶ್ಲೇಷಣೆ ಮಾಡಿ ಸೊ ಮಾನ್ಯ ನ್ಯಾಯಾಲಯಕ್ಕೆ ಅದು ಸ್ಪಷ್ಟವಾಗಿ ಗಮನಕ್ಕೆ ತರ್ತಾರೆ. ಮತ್ತಷ್ಟು ಸಾಕ್ಷಿಗಳು ಈಗ ಸಿಕ್ಕಿದಿಲ್ಲ. ಈಗ ಆರೋಪಿಗಳು
ಸೊ ಈ ಥರ ಲಂಚದ ಹಣವನ್ನು ಕೊಟ್ಟು ಯಾವ ರೀತಿ ಮಾಡಿದ್ರೆ ಇದಕ್ಕೆ ಸ್ಪಷ್ಟ ಸಾಕ್ಷ್ಯ ಸಿಕ್ಕಿದೆ. ಸೊ ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತಿದ್ದೀನಿ. ಈ ಥರ ಬಿ ರಿಪೋರ್ಟ್ ಹಾಕಿರೋದಕ್ಕೆ ಉದ್ದೇಶ ಸತ್ಯ ಇಟ್ಕೊಂಡಲ್ಲ ಸ್ವಾಮಿ, ಈ ಥರ ಲಂಚ ಇಸ್ಕೊಂಡು ಈ ಥರ ಮಾಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ನೇತೃತ್ವದಲ್ಲಿ ತನಿಖೆ ಮಾಡಿಸಿದ್ರೆ ಸೊ ಸತ್ಯ ಇಚ್ಛೆ ಬರೋದ ಗಮನಕ್ಕೆ ತರ್ತಾ ಇದ್ದೀರಿ. ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನ್ಯಾಯಾಲಯ ನಾವು ಇವತ್ತು ದೇವಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಸೊ ಹರ ಕೊಳ್ಳಲು ನರ ಕಾಯವನೆ ಅನ್ನೋ ರೀತಿಯಲ್ಲಿ ಸೊ ನ್ಯಾಯಾಲಯನೇ ಸಮಾಜದ ಸ್ವಾಸ್ಥ್ಯನ ಕೆಡಿಸೋದಕ್ಕೆ ಒಂದು ಅನುಮತಿ ಕೊಟ್ಟುಬಿಟ್ರೆ ಸೊ ನನ್ನಂಥ ಸಾಮಾನ್ಯ ವ್ಯಕ್ತಿ ಸಮಾಜ ಸ್ವಾಸ್ಥ್ಯನ ಕಾಪಾಡೋಕ್ಕೆ ಹೆಂಗಾಗುತ್ತೆ ಸ್ವಾಮಿ ಅನ್ನೋದನ್ನ ನ್ಯಾಯಾಲಯ ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ನ್ಯಾಯಾಲಯ ಅದನ್ನು ಗಮನಿಸಿ ಕ್ರಮ ತಗೊಳ್ತಾ ವಿಶ್ವಾಸ ನನಗಿದೆ. ಮತ್ತೆ ಮೇಲಿನ ಕೋರ್ಟ್ಗಳಿಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಕೂಡ ಬರಬಹುದು, ತುಂಬಾ ಸುದೀರ್ಘ ಅವಧಿಗೆ ಹೋಗಬಹುದು ಈ ಮೂಡಾ ಕೇಸು. ಸೊ ಬಿಡಲ್ಲ ನೀವು? ಖಂಡಿತ ಇಲ್ಲ ಮೇಡಮ್, ಎಲ್ಲಿಗೂ ಹೋದ್ರೂ ಸರಿ ನಾವು ಹೋರಾಟವನ್ನು ಮಾಡ್ತೀನಿ. ಯಾಕಂದರೆ ಇಡೀ ನನ್ನ ಅನಿಸಿಕೆ ಪ್ರಕಾರ ಇಡೀ ರಾಜ್ಯ ಜನದ ನನ್ನ ಮುಂದೆ ಇರದೇ ಇರ್ಬೋದು, ಅಂದರೆ ಪರೋಕ್ಷವಾಗಿ ಬೆಂಬಲ ಅಂತ ಇದೆ. ಆ ಪರೋಕ್ಷದ ಬೆಂಬಲನ ಪಡ್ಕೊಂಡು ನಾನು ಈ ಒಂದು ಪ್ರಕರಣ ತಾರೀಕಿಗೆ ಅಂತ ಕಾಣಿಸ್ತೀನಿ. ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಮುಂದುವರಿತಾ ಇದ್ದಾರೆ, ಇವಾಗ ನೀವು ಮುಂದುವರಿಬಾರದು ಅಂತ ಹೇಳಿದ್ರಿ. ಹೌದು ಮೇಡಮ್, ಈಗ ನೋಡಿ ಎಷ್ಟು ಮಟ್ಟಿಗಿದೆ ಅಂದರೆ ಇದೇ ಸಿದ್ದರಾಮಯ್ಯನವರು ಕೆಲವು ರಾಜಕಾರಣಿ ವಿರುದ್ಧ ಆರೋಪ ಬಂದಾಗ ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದವರು. ಆದರೆ ಇವತ್ತು ಆ ನೈತಿಕತೆ ಬಗ್ಗೆ ಅವರು ಮಾತಾಡ್ತಾನೆ. ಸೊ 14 ನಿಮಿಷದ ಬಗ್ಗೆ ಅಷ್ಟು ಗಂಭೀರ ಆರೋಪ ಬಂದಿದೆ. ಮತ್ತು ವಿಧಾನಸಭೆ ತೊಡೆ ತರ್ತವರು ನಾವು ಕಾನೂನು ಪ್ರಕಾರ ತಗೊಂಡಿದ್ದು ಅಂತ ಹೇಳ್ತವ್ರು, ಬರೀ 3 ದಿವಸ ವಾಪಸ್ ಕೊಟ್ಟಂಥವ್ರು ನೈತಿಕತೆ ಹೊಣೆ ಹೊತ್ತು ಕೊಡಬೇಕಿತ್ತಾನೆ. ಇಷ್ಟು ಆರೋಪ ಬಂದಿದೆ, ಅದಕ್ಕೆ ಸೈಟ್ ವಾಪಸ್ ಕೊಟ್ಬಿಟ್ಟೆ ಅಂತ ಹೇಳಲ್ಲ, ಅಧಿಕಾರ ನಡಿಬೇಕಿತ್ತು. ವಿಚಾರಣೆ ಮುಗಿಯೋವರೆಗೂ ನಾನು ಸ್ಥಾನಕ್ಕೆ ಬರಲ್ಲ ಅಂತೇಳಿ ಆ ಒಂದು ನೈತಿಕತೆ ಯಾಕೆ ತೋರಿಸಲಿಲ್ಲ? ಓಕೆ, ಸೊ ಈಗ ಮುಂದಿನ ಬೇರೆ ಬೇರೆ ಯಾವ್ದಾದ್ರು ಕೇಸ್ಗಳನ್ನ ಕೈಗೆತ್ಕೊಳ್ತಿದ್ದೀರಾ ಅಥವಾ ಸದ್ಯ ಇದೊಂದೇ ಕೇಸ ಹೇಗೆ? ಸದ್ಯಕ್ಕೆ ಇದೇ ದೊಡ್ಡ ಒಂದು ಪ್ರಕರಣ ಆಗಿರೋದ್ರಿಂದ ಸೊ ಸದ್ಯಕ್ಕೆ ಇದನ್ನು ಕೇಸ್ ಮುಗಿಸೋಣ ಅಂತೀವಿ. ಸೊ ಇದಾದಮೇಲೆ ನೋಡೋಣ ದೇವರು ಏನು ಶಕ್ತಿ ಕೊಡ್ತಾನೆ, ಸೊ ಯಾವ ಹೋರಾಟ ಮಾಡಬೇಕು ಅಂತ ಒಂದು ಸಂಕಲ್ಪ ಮೂಡಿಸ್ತಾನೆ, ಅದರ ಮೇಲೆ ಮುಂದಿನ ನಿರ್ಧಾರ ತಗೊಳ್ಳಿ. ಯಾಕಂದರೆ ಈಗ ಇದೆ ಇದು ಪ್ರಮುಖ ಪ್ರಕರಣ ಆಗಿರು ಕೂಡ ಸೊ ಹಿಂದಿನ ಹಲವು ಪ್ರಕರಣ ನನ್ನ ಬಾಕಿ ಇದೆ. ಸೊ ನನ್ನನ್ನೇ ನಂಬ್ಕೊಂಡಂಥವ್ರಿಗೆ ನಾನು ನ್ಯಾಯ ಕೊಡಿಸ್ಬೇಕಾಗಿದೆ. ಸೊ ಆ ಒಂದು ಅದೆಲ್ಲ ಮುಗಿಸ್ಬೇಕಾಗಿದೆ, ಅದನ್ನು ಮುಗಿಸಿದ ನಂತರ ನೋಡ್ಬೇಕು. ಓಕೆ, ನೀವು ಮೊದಲು ಸ್ನೇಹಮಯಿ ಪತ್ರಿಕೆಯನ್ನ ನಡೆಸ್ತಾ ಇದ್ರಿ, ಸುದ್ದಿ ಸುಗ್ಗಿ ಅಂತ. ಮತ್ತೆ ಅದಾದ್ಮೇಲೆ ಈಗ ಸೋಷಿಯಲ್ ಮೀಡಿಯಾನೇ ಅಸ್ತ್ರ ಮಾಡ್ಕೊಂಡಿದ್ದೀರಿ. ನಿಮ್ಮ ಪತ್ರಿಕೆ ಲೈಸೆನ್ಸು ಕ್ಯಾನ್ಸಲ್ ಮಾಡೋ ಪ್ರಯತ್ನ ಆಯ್ತು, ಎಲ್ಲ ಆಗಿದೆ. ಸೊ ಈಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತಿದೆಯಾ ಹೋರಾಟಕ್ಕೆ ಅಂತ? ಹೌದು ಮೇಡಮ್, ಖಂಡಿತವಾಗ್ಲೂ. ಯಾಕೆಂದ್ರೆ ಈ ಒಂದು ಮಾಧ್ಯಮ ಸಾಮಾಜಿಕ ಜಾಲತಾಣ ಮೂಲಕನೇ ನನ್ನ ಒಂದು ಹೋರಾಟದ ವಿಚಾರ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗಿರೋದ್ರಿಂದ ಸೊ ಅವ್ರು ನನಗೆ ಪರೋಕ್ಷ ಬೆಂಬಲ ಕೊಡೋಕ್ಕೆ ಸಾಧ್ಯ ಆಗಿದೆ. ಸೊ ಅದನ್ನು ನೋಡಿ ನೀವು ನಂಬಲ್ಲ ಮೇಡಮ್, ಸಾಕಷ್ಟು ದೂರದಿಂದ ನನ್ನ ಫೋನ್ಪೇಗೆ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಎಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ಸಾಧ್ಯ ಆಗುತ್ತೆ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಚಾರ ತಿಳಿದು ಬಂದಿರೋದನ್ನ. ಸೊ ಹಾಗಾಗಿ ನನ್ನ ಈ ಹೋರಾಟಕ್ಕೆ ಪ್ರಮುಖವಾಗಿ ಬೆಂಬಲ ನಿಂತಿರೋದು ಮಾಧ್ಯಮಗಳು, ಯೂಟ್ಯೂಬ್ ಚಾನಲ್ ಅಥವಾ ದೊಡ್ಡ ಮಾಧ್ಯಮಗಳಾಗಲಿ ಎಲ್ಲರೂ ಕೂಡ ನನಗೆ ಒಂದು ಬೆಂಬಲ ನಿಂತಿರಲ್ಲ, ಅದೇ ನನಗೊಂದು ಶಕ್ತಿ. ಆ ಕಾರಣದಿಂದ ನಾನೊಬ್ಬ ಮುಖ್ಯಮಂತ್ರಿಯಿಂದ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿನ ಎದುರಾಕೊಂಡು ಹೋರಾಟ ಮಾಡಕ್ಕೆ ಸಾಧ್ಯ ಆಗಿದೆ. ರಾಜಕಾರಣಕ್ಕೆ ಬರ್ತಾರಾ ಸ್ನೇಹಮಯಿ ಕೃಷ್ಣ? ಖಂಡಿತ ಇಲ್ಲ ಮೇಡಮ್, ಯಾಕಂದ್ರೆ ರಾಜಕಾರಣ ನಾನು ಬಂದ್ಬಿಟ್ರೆ ಹೇಳ್ತಿದಾರ ಹೋಗ್ಲಿ ಬನ್ನಿ ನೀವು ಸಿದ್ದರಾಮಯ್ಯನವ್ರನ್ನ ಎದುರಿಸಿದ್ರ ಬಂದ್ಬಿಡಿ ಅಂತ? ಮೊದಲಿಂದನೂ ಕೂಡ ಒಂದು ಪಕ್ಷದವರು ನನ್ನ ಕರೆದಿದ್ದಾರೆ, ಬನ್ನಿ ಸುಮ್ಮನೆ. ಯಾಕೆಂದ್ರೆ ನೀವು ಬರೀ ಹೋರಾಟ ಮಾಡ್ತೀರಾ, ಅದ್ರ ಬದಲು ನೀವು ಒಂದು ಅಧಿಕಾರ ತಗೊಂಡ್ರೆ ಆ ಅಧಿಕಾರದ ಮೂಲಕ ನೀವು ವ್ಯವಸ್ಥೆ ಬದಲಾವಣೆ ಮಾಡ್ಬೋದಲ್ಲ ಅಂತೇಳಿ. ಅದು ನಾನು ಅದಿಷ್ಟ ಇಲ್ಲ ನನಗೆ. ಮತ್ತೆ ಅಲ್ಲಿ ಹೋದಾಗ ಆ ಮನಸ್ಥಿತಿ ಹೆಂಗೆ ಬದಲಾಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲ, ನಾನು ಕೊನೆವರೆಗೂ ಹೋರಾಟ ಮಾಡ್ಕೊಂಡಿರ್ತೀನಿ, ಯಾವುದೇ ಪಕ್ಷಕ್ಕೆ ಸೇರಲ್ಲ. ಚೆನ್ನಾಗಿ ದುಡ್ಡು ಮಾಡಿದಾರ ಸ್ನೇಹಮಯಿ ಕೃಷ್ಣ ಅವ್ರು? ಇಷ್ಟೆಲ್ಲ ದೊಡ್ಡವ್ರನ್ನೆಲ್ಲ ಎದುರು ಹಾಕೊಂಡಿದ್ರಿ ಮೇಡಮ್. ಎಲ್ಲರೂ ಹೇಳ್ತಲ್ಲ, ಬಂದು ಹತ್ರ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ರೀತಿ ಜೀವನ ಮಾಡ್ತಿದ್ದೀನಿ, ಸೊ ಹೇಗೆ ನಡೀತಿದೆ ಅನ್ನೋದು. ಯಾಕಂದರೆ ಸಾಕಷ್ಟು ಜನ ಇದೇ ಥರ ತಿಳ್ಕೊಂಡು ನಮ್ಮ ಮನೆ ಹತ್ರ ಬಂದಾಗ ನನ್ನ ಓಡಾಟಗಳು ನನ್ನ ಇದೆಲ್ಲ ನೋಡ್ಬಿಡು, ಹೌದಾ ಕೃಷ್ಣ ಅವ್ರು ಹಿಂಗಿದಲ್ಲ ಹಾಗಂತೇಳಿ ಅವರೇ ಆಶ್ಚರ್ಯ ಪಡ್ಕೊಂಡು ವಾಪಸ್ ಹೋಗಿದ್ದಾರೆ. ಓಕೆ, ಕೊನೆಯದಾಗಿ ಈಗ ಪ್ರಮುಖವಾಗಿ ನಾವೆಲ್ಲ ನಿಮ್ಮನ್ನು ಗುರುತಿಸೋಕೆ ಸಾಧ್ಯ ಆಗಿತ್ತು ಸಿದ್ದರಾಮಯ್ಯನವರ ವಿರುದ್ಧದ ಈ ಪ್ರಕರಣದಲ್ಲಿ. ಬಹಳಷ್ಟು ಜನ ಆಫ್ ದಿ ರೆಕಾರ್ಡ್ ಮಾತಾಡ್ತಾರೆ, ಏನಂತ, ಸಿದ್ದರಾಮಯ್ಯನವರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಸಾಬೀತಾದಾಗ ಗೊತ್ತಾಗತ್ತೆ, ನಡೆಸ್ತಿದ್ದೀರಾ ನೀವು ಎಲ್ಲ ಸಾಕ್ಷಿಗಳನ್ನ ಹೇಳ್ತಿದ್ದೀರಾ, ಬಟ್ ಎಲ್ಲಾರು 100 ಕೋಟಿ ಮಾಡಿದ್ದಾರೆ, ಅವ್ರಿಗೇನು 10 ಕೋಟಿ ಜುಜುಬಿ ತಾನೆ, ಅದು ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಎಷ್ಟೊಂದೆಲ್ಲ ಮಾಡಿದಾರಲ್ಲ ಅಂತಾರೆ. ಏನ್ ಸಂದೇಶ ಕೊಡ್ತೀರಾ ರಾಜಕಾರಣಿಗಳಿಗೆ? ಮತ್ತೆ ಅವ್ರ ವಿರುದ್ಧ ಯಾರು ತಪ್ಪು ಮಾಡ್ತಾರೋ ಅವ್ರ ವಿರುದ್ಧ ಸಿಡ್ದೇಳೋ ಮನಸ್ಥಿತಿ ಇದೆ, ಬಟ್ ಆಗ್ತಿಲ್ಲ ಅನ್ನೋರಿಗೆ. ಮೇಡಮ್ ಅದನ್ನೇ ಮೇಡಮ್, ಜನರ ಮನಸ್ಥಿತಿ ಇದೆಯಲ್ಲ, ಈ ಕೆಲವೊಂದು ಮನಸ್ಥಿತಿಗಳೇ ನಮ್ಮ ದೇಶದ ಈ ಪರಿಸ್ಥಿತಿ ಕಾರಣ ಅಂತ ಹೇಳೋದು. ಸೊ ನಾವು ದೇಶದ ಪರಿಸ್ಥಿತಿನ ಬದಲಾವಣೆ ಆಗ್ಬೇಕಾದ್ರೆ ನಮ್ಮ ಜನರ ಮನಸ್ಥಿತಿ ಬದಲಾವಣೆ ಆಗಬೇಕು. ಒಂದು ಉದಾಹರಣೆ ಹೇಳ್ತೀನಿ, ಈಗ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿರಲ್ಲ, ಕೆಲವು ಸಲ ಬರೀ 2 ರೂಪಾಯಿ 3 ರೂಪಾಯಿ ವಿಚಾರ ಕೂಡ ನಾನು ಗಲಾಟೆ ಮಾಡಿದ್ದೀನಿ.
ಒಂದು ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ 2 ರೂಪಾಯಿ ತಗೊಳ್ಬೇಕು ಅಂತ ಚಪ್ಪಲಿ ಇದಕ್ಕೆ ತಗೋಬೇಕು ಅಂತ ಕೂಡ 5 ರೂಪಾಯಿ ತಗೊಳ್ಳೋದು ಅದ್ರ ಪ್ರತಿಭಟನೆ ಮಾಡಿ ಕೃಷ್ಣ. ನಾನು ಹೇಳ್ತೀನಿ, ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಭ್ರಷ್ಟಾಚಾರ ಅಕ್ರಮ ಪ್ರಶ್ನೆ ಮಾಡ್ತಿರ್ಬೇಕು. ಸೊ ಇಲ್ಲ ಅಂತಂದ್ರೆ ಇವತ್ತು 1 ರೂಪಾಯಿ ನಾಳೆ 1000 ಕೋಟಿ ಆಗುತ್ತೆ. ಈಗ ಹಾಗೆ ಆಗ್ತಿರೋದು. ಈಗ ನಾವು ಸಿದ್ದರಾಮಯ್ಯ ಅವ್ರದ್ದು ಅಂತಲ್ಲ, ಯಾವುದೇ ರಾಜಕಾರಣಿಗಳ ಬಗ್ಗೆ ನಾವು ಪ್ರಾರಂಭದಲ್ಲೇ ಪ್ರಶ್ನೆ ಮಾಡಿ ಅವರ ಭ್ರಷ್ಟಾಚಾರ ನಿಯಂತ್ರಣ ಮಾಡಿದ್ರೆ, ಸೊ ಅವರು ಅಧಿಕಾರ ಬಳಸ್ಕೊಂಡು ಈಗ 100 ಕೋಟಿ 1000 ಕೋಟಿ ಮಾಡೋದು ತಪ್ಪುತ್ತೆ. ಸೊ ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಒಂದು ಸಣ್ಣ ಬೀಜ ಆಗ್ತಾಯಿಲ್ಲ, ಅದು ಮುಂದೆ ಫಲ ಬಿಡೋದು, ದೊಡ್ಡ ಮಟ್ಟದ ಫಲ ಬಿಡೋಂಥದ್ದು. ಸೊ ಒಂದೇ ಒಂದು ಭತ್ತ ಹಾಕಿದ್ರೆ ಅಂತೇಳಿ ಭತ್ತ ಬೆಳೆದು ಒಂದೇ ಭತ್ತ ಬರಲ್ಲ. ಸೊ 100 ಭತ್ತಗಳು ಬರ್ತವೆ. ಹಾಗೆ ನಾ ಇವತ್ತು 1 ರೂಪಾಯಿ ಪ್ರಶ್ನೆ ಮಾಡಲ್ಲ, ನಾಳೆ ಅದೇ 1 ರೂಪಾಯಿ ಭ್ರಷ್ಟಾಚಾರ 1000 ಕೋಟಿಗಳಾಗ್ತದೆ. ಸೊ ಹಾಗಾಗಿ ಸಣ್ಣದು ದೊಡ್ಡದು ಅಂತ ದಯವಿಟ್ಟು ಭೇದ ಭಾವ ಮಾಡಿಬಿಡಿ. ಅದು ಸಣ್ಣದಾಗಲಿ ದೊಡ್ಡದಾಗಲಿ ಭ್ರಷ್ಟಾಚಾರ ಅಕ್ರಮ. ಓಕೆ, ಇನ್ನೊಂದು ವಿಷಯ ಕೇಳೋದಕ್ಕೆ ಮರ್ತೆ, ಈ ಕೇಸಲ್ಲಿ ತುಂಬಾ ಇಂಪಾರ್ಟೆಂಟ್ ಸಾಕ್ಷಿಗಳೆಲ್ಲ ಎಗರಿಸ್ಬಿಟ್ಟಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ, ಹೆಲಿಕಾಪ್ಟರ್ ಅಲ್ಲೇ ಎತ್ಕೊಂಡು ಹೋಗಿದ್ದಾರೆ ಅಂತ ದೊಡ್ಡವರೇ ಹೇಳಿದ್ದಾರೆ. ಕೇಂದ್ರ ಮಂತ್ರಿಗಳು ಆರೋಪ ಮಾಡಿದ್ದಾರೆ, ನೀವು ಒಂದಿಷ್ಟು ಆರೋಪ ಮಾಡಿದ್ರಿ. ಈಗ ದಾಖಲೆ ಇದೆಯಾ ಇಲ್ವಾ ಹಂಗಾದ್ರೆ ಬೇಕಾಗಿರೋದು? ಮೇಡಮ್, ಇಲ್ಲಿ ನೋಡಿ, ನಾವು ಲೋಕಾಯುಕ್ತ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಅಂತ ಹೇಳ್ತೀವಿ. ಅದು ಈ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ಆರೋಪಿ. ಸೊ ನಾವು ದೂರು ದಾಖಲಾಗಿಂತ ಮುಂಚೆ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಳ್ಳೋಂಥ ವ್ಯಕ್ತಿಗಳು, ಅಧಿಕಾರಿಗಳು ಲೋಕಾಯುಕ್ತದಿಂದ ಸರ್ಚ್ ವಾರೆಂಟ್ ಕೂಡ ತಿಳ್ಕೊಳ್ತಾರೆ. ಸೊ ನಾವು ಅಧಿಕಾರಿ ದಾಖಲೆ ಕೇಳಿದ್ರೆ ಅದು ಮುಚ್ಚಾಕೋ ಸಾಧ್ಯತೆ ಇರ್ತದೆ, ಸುಟ್ಟಾಕೋ ಸಾಧ್ಯತೆ ಅಂತೇಳಿ ಆ ಸರ್ಚ್ ವಾರೆಂಟ್ ಬೇಕು ಅಂತ ತಗೊಳ್ತಾರೆ. ಸರ್ಚ್ ವಾರೆಂಟ್ ತಗೊಂಡಿದ್ದ ತಕ್ಷಣ 2ನೇ ದಿವಸಿಗೆ ಬೈರತಿ ಬಸವರಾಜ್ ಅವರು ಹೆಲಿಕಾಪ್ಟರ್ ಅಧಿಕಾರಿ ಕರ್ಕೊಂಡ್ಬಂದು ಅಷ್ಟು ಕಡತಗಳನ್ನು ತಗೊಂಡೋಗ್ತಾರೆ. ಅವರೇ ಬಂದಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಹೌದು, ಇದೆಯಲ್ಲ ಸಾಕ್ಷಾಧಾರ ಇದೆಯಲ್ಲ, ಮಾಧ್ಯಮಗಳ ಸುದ್ದಿನೂ ಸುದ್ದಿ ಆಗಿತ್ತು. ಬಟ್ ನೀವು ಎಲ್ಲ ಹೇಳಿದ್ದಕ್ಕಾಯ್ತದು. ಬಟ್ ನಿಮ್ಗೆ ಗೊತ್ತಾ ಅವರೇ ಬಂದು ಹೆಲಿಕಾಪ್ಟರ್ ಮೇಡಮ್, ಅವ್ರ ಇತಿಹಾಸ ತೆಗೆದುಬಿಡಿ. ಅವರು ಯಾವತ್ತಾದ್ರೂ ಮೈಸೂರಿಗೆ ಹೆಲಿಕಾಪ್ಟರ್ ಬಂದಿದ್ರ ಅವತ್ತೊಂದು ದಿವಸ ಯಾಕೆ ಬರ್ಬೇಕು? ಅದು ವಾರೆಂಟ್ ಬಂದು ಮಾರೋದೇ ಸಿಕ್ಕರೆ ಆಯ್ತಾ, ತಗೊಂಡು ಮಾಡಿದ್ರೆ. ಆದರೆ ಒಬ್ಬ ಕಳ್ಳಾಗಿ ಒಬ್ಬ ಅಪರಾಧ ಕೃತ್ಯ ಮಾಡೋನಾಗ್ಲಿ, ಅವ್ನು ಏನೇ ಸಾಕ್ಷಿಗಳನ್ನ ನಾಶಪಡಿಸೋಕೆ ಪ್ರಯತ್ನ ಪಟ್ಟರು ಕೂಡ ಕೆಲವು ಸಾಕ್ಷಿಗಳನ್ನ ಅಲ್ಲಿ ಉಳಿಸೇ ಹೋಗಿರ್ತಾರೆ. ಸೊ ಇದು ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಗೊತ್ತಿದೆ. ಹಾಗಾಗಿ ಏನು ಕೆಲವು ಸಾಕ್ಷಿಗಳು ಲಭ್ಯ ಇದೆ. ಸೊ ಮತ್ತೆ ಇದಕ್ಕೊಂದು ಮುಂಚೆನೇ ಕೆಲವರು ದಾಖಲೆಗಳನ್ನ ಪಡ್ಕೊಂಡಿದ್ರು. ಸೊ ಆ ದಾಖಲೆ ಅವ್ರ ಹತ್ರ ಇತ್ತು. ಹಾಗಾಗಿ ಅವೆಲ್ಲ ದಾಖಲೆಗಳನ್ನ ನಾಶಪಡಿಸೋಕೆ ಸಾಧ್ಯ ಆಗಿಲ್ಲ ಅವರಿಗೆ. ಹಾಗಾಗಿ ಸಾಕ್ಷ್ಯಗಳು ಇದೆ, ಅದನ್ನ ಇಟ್ಕೊಂಡು ಶಿಕ್ಷೆ ತಾರ್ಕಿಕ ಅಂತ್ಯಕ್ಕೆ ತಲುಪಿಸ್ತೀನಿ ಅಂತ ಹೇಳ್ತೀರಾ? ಖಂಡಿತ. ಎಸ್ ಸರ್, ನಿಮ್ಮ ಹೋರಾಟಕ್ಕೆ ಆಲ್ ದಿ ಬೆಸ್ಟ್. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ, ನ್ಯಾಯ ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಆದ್ರೆ ಹೋರಾಟ ಮುಂದುವರಿಸ್ತಾ ಇದೀರಲ್ಲ, ಅದಕ್ಕೆ ಎಲ್ಲರ ಕಡೆಯಿಂದ ಬೆಂಬಲ ನಿಮ್ಗಿರ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಧನ್ಯವಾದ ತಿಳಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳನ್ನ, ಸಂದರ್ಶನಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಮಿಸ್ ಮಾಡದೆ ರಿವ್ಯೂ ಚಾನೆಲ್ ನ ನೋಡ್ತಾ ಇರಿ. ಥ್ಯಾಂಕ್ ಯು.